ಆಮೆನ್, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ ಈ ದಿನದಲ್ಲಿ? ನಾವು ಬೆಳಗಿನ ಸಮಯದಲ್ಲಿ ಆಲಯಕ್ಕೆ ಬಂದು ದೇವರ ವಾಕ್ಯವನ್ನು ಕೇಳುವುದಕ್ಕೋಸ್ಕರವೂ ಆರಾಧನೆ ಮಾಡುವುದಕ್ಕೂ ನಾವು ಬಂದಿದ್ದೇವೆ ಅಲ್ವಾ? ಆಮೇಲೆ ಬೇರೆ ಯಾವುದಕ್ಕೂ ನಾವು ಬರಲಿಲ್ಲ. ದೇವರನ್ನು ಘನಪಡಿಸುವುದಕ್ಕೋಸ್ಕರ ಈ ಬೆಳಗಿನ ಸಮಯದಲ್ಲಿ ನಾವು ಬಂದಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬಂದಂಥ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಾನು ವಂದಿಸುತ್ತೇನೆ. ಆಮೇನ್, ಹಲ್ಲೆಲೂಯಾ. ಕೆಲವು ತಿಂಗಳ ನಂತರ ನನಗೆ ಮತ್ತೆ ಒಂದು ಸಮಯ ಸಿಕ್ಕಿದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸ್ತೋತ್ರ. ಆಮೇನ್, ಹಲ್ಲೆಲೂಯಾ. ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಅಪ್ಪ, ನೀನು ಒಳ್ಳೆಯ ದೇವರು. ಅಪ್ಪ ನೀನು ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ ದೇವರೇ. ನಮ್ಮನ್ನು ಆಳ್ವಿಕೆ ಮಾಡು ದೇವರೇ, ನಿನಗೆ ಸ್ತೋತ್ರ. ಮೊದಲಿನಿಂದ ಕೊನೆಯವರೆಗೂ ನಿನ್ನ ಆತ್ಮದಲ್ಲಿ ನಮ್ಮನ್ನು ನಡೆಸಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಕೇಳುವಂಥ ಒಂದೊಂದು ವಾಕ್ಯವೂ ದೇವರೇ ಅದು ಕ್ರಿಯೆಯ ರೂಪವಾಗಿ ಒಬ್ಬೊಬ್ಬರಲ್ಲಿ ಸೇರಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಸ್ವಾಮಿ, ನಿನಗೆ ಸ್ತೋತ್ರ ದೇವರೇ. ಅಪ್ಪ, ನಾವು ಯಾವ ರೀತಿ ಜೀವಿಸಬೇಕೆಂಬುದನ್ನು ದೇವರೇ ನೀನು ನಮಗೆ ಕಲಿಸಿಕೊಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇನೆ. ನೀನು ನಡೆಸು ಸ್ವಾಮಿ. ಅಪ್ಪ, ಮಾತನಾಡುವುದು ನಾನಲ್ಲ, ನೀವು ಮಾತನಾಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಆಶೀರ್ವದಿಸು, ಬಲಪಡಿಸು. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್. ಇವಾಗ ನನ್ನ ಶೀರ್ಷಿಕೆ ಏನಂತ ಹೇಳಿದ್ರೆ, ಕ್ರೈಸ್ತನು ನಡೆದುಕೊಳ್ಳಬೇಕಾಗುವ ರೀತಿ. ಕ್ರೈಸ್ತನು ಯಾವ ರೀತಿ ನಡೆದುಕೊಳ್ಳಬೇಕು ಅಂತ ಒಂದು ಶೀರ್ಷಿಕೆ ನಂದು. ಸರಿನಾ? ಆಮೇನ್ ಹೇಳಲ್ವಾ ಯಾರು? ಇನ್ನೂ ಒಂದು ಹೇಳ್ತೀನಿ. ಫಸ್ಟ್ ನಿಮಗೆ ಸಭೆಗೆ ಬಂದ ಮೇಲೆ ಎಲ್ಲ ಸಮಸ್ಯೆಗಳನ್ನ ದೂರ ಇಟ್ಬಿಡ್ಬೇಕು. ಸಭೆಗೆ ಏನಕ್ಕೆ ಬರ್ತೀವಿ ನಾವು? ಆರಾಧನೆಗೆ ಮಾಡೋಕ್ಕೆ ಮಾತ್ರನಾ? ವಾಕ್ಯ ಕೇಳೋದಕ್ಕೆ. ಆ ವಾಕ್ಯದಿಂದ ನಾವೇನಾಗಬೇಕು? ಬಿಡುಗಡೆ ಆಗಬೇಕು ಅಲ್ವಾ? ಬಿಡುಗಡೆ ಆಗುವವರೆಲ್ಲ ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ. ಸಮಸ್ಯೆಗಳನ್ನ ತಲೆ ಮೇಲೆ ಇಟ್ಕೊಂಡು, ಭುಜದ ಮೇಲೆ ಇಟ್ಕೊಂಡು ಕುತ್ಕೊಂಡು ದೇವ್ರ ವಾಕ್ಯ ಕೇಳಿದ್ರೆ ನಿಮ್ಗೆ ಯಾವುದು ಒಳಗಡೆ ಹೋಗೋದಿಲ್ಲ. ಅದರಿಂದ ನೀವೇನು ಮಾಡಬೇಕಂತ ಹೇಳಿದ್ರೆ, ಫಸ್ಟು ನಿಮ್ಮ ಸಮಸ್ಯೆಗಳನ್ನ ಎತ್ತಿ ಪಕ್ಕದಲ್ಲಿ ಇಡಬೇಕು. ಆಮೇನ್, ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ನೋಡಿ, ಲೋಕದವರು ಹೋಗಿ ಒಂದು 2.5 ಅವರು ಪಿಕ್ಚರ್ ನೋಡ್ತಾರೆ ಅಲ್ವಾ? ಥಿಯೇಟ್ರಲ್ಲಿ ಹೋಗಿ ಏನು ಮಾಡ್ತಾರೆ? ಪ್ರಕಾಶ್ ಮಾತ್ರ ಹಿಂಗೆ ತಲೆ ಅಲ್ಲಾಡಿಸ್ತಾರೆ. ಸಿನಿಮಾ ನೋಡ್ತಾರೆ ಅಲ್ವಾ? ಸಿನಿಮಾ 2.5 ಅವರು ಹೋಗಿ ನೋಡ್ಬಿಟ್ಟು ಸೂಪರ್ ಆಗಿತ್ತಪ್ಪ ಈ ಪಿಕ್ಚರು, ಕುಟುಂಬ ಸಮೇತ ನೋಡಬೇಕಪ್ಪ ಈ ಪಿಕ್ಚರ್ನ, ಇದರಲ್ಲಿ ಹೀರೋ ಚೆಂದಾಗಿದ್ರಪ್ಪ, ಹೀರೋನಿ ಚೆಂದಾಗಿದ್ರಪ್ಪ ಅಂತ ಮಾತಾಡ್ಬಿಟ್ಟು ಏನು ಮಾಡ್ತಾರೆ? ಎಲ್ಲರೂ ಅವ್ರವ್ರ ಮನೆಗೆ ಅವ್ರವ್ರು ಹೋಗ್ಬಿಡ್ತಾರೆ ಅಲ್ವಾ? ಆ ರೀತಿಯಲ್ಲ ಸಭೆ. ಇಲ್ಲಿ ಬಿಡುಗಡೆ ಹೊಂದುವುದಕ್ಕೋಸ್ಕರ ಅನೇಕರು ಕೂಡಿ ಬರ್ತಾರೆ. ಆಮೇನ್, ಹಲ್ಲೆಲೂಯಾ. ವಾಕ್ಯವು ನಿಮ್ಮ ಒಳಗಡೆ ಹೋಗುವುದಾದರೆ ಮಾತ್ರನೇ ನೀವು ಬಿಡುಗಡೆ ಹೊಂದಕ್ಕೆ ಸಾಧ್ಯ. ಆಮೇನ್, ಹಲ್ಲೆಲೂಯಾ. ಇಲ್ಲಿ ಪ್ರಸಂಗ ಮಾಡುವವರು, ದೇವರ ವಾಕ್ಯವನ್ನು ಹಂಚಿಕೊಳ್ಳುವವರು ಎಲ್ಲರೂ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆಯ ಸಮೇತ ಬಂದು ನಾವು ಮಾಡ್ತೇವೆ. ಅದನ್ನು ಸ್ವೀಕರಿಸುವುದು ಯಾರ ಕರ್ತವ್ಯ? ಆಮೇನ್, ನಿಮ್ಮ ಕರ್ತವ್ಯ. ಆಮೇನ್, ಹಲ್ಲೆಲೂಯಾ. ಇಲ್ಲಿ ನೋಡಿ, ನನ್ನ ಶೀರ್ಷಿಕೆ ಒಂದು ಕ್ರೈಸ್ತನು ನಡೆದುಕೊಳ್ಳುವ ರೀತಿ ಯಾವುದು ಅಂತ ನಾವಿಲ್ಲಿ ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ, ರೋಮರ್ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಾಕ್ಯ ನೋಡೋಣ. ಹೊಸ ಜೀವಿತಕ್ಕೆ ತಕ್ಕಂತೆ ನಾವು ನಡೆಯಬೇಕು. ಹೊಸ ಜೀವಿತಕ್ಕೆ ತಕ್ಕಂತೆ ನಾವು ಏನು ಮಾಡಬೇಕಂತೆ? ನೀವು ನಮ್ಮ ಜೊತೆ ಮಾತಾಡಬೇಕು. ನಾನು ಪಾಸ್ಟ್ ಥರ ಅಲ್ಲ, ನಾನು ಸ್ವಲ್ಪ ಕೇಳ್ತಾನೆ ಇರ್ತೀನಿ. ಆಮೇನ್, ಹಲ್ಲೆಲೂಯಾ ಬರ್ತಾನೆ ಇರಬೇಕು. ಹೇಳಿ ಓದಿಮ್ಮ. 6ನೇ ಅಧ್ಯಾಯ 4ನೇ ವಾಕ್ಯ. ಬೇಗ ಓದಿ. ಯಾರಾದ್ರು ಕನ್ನಡದಲ್ಲಿ ಓದಿ. ಬೆತ್ತಿಗೆ ನಿಧಾನಕ್ಕೆ ಈಗಿರಲಾಗಿ. ನೋಡಿ, ಸ್ಥಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ, ಯಾರ ಮರಣದಲ್ಲಿ? ಯೇಸು ಕ್ರಿಸ್ತುವಿನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು.
ಹ್ಞೂ ಆಮೇನ್, ಹಲ್ಲೆಲೂಯಾ. ನೋಡಿ ಇಲ್ಲಿ ವಾಕ್ಯ ಚೆಂದಾಗಿ ಹೇಳ್ತಿದೆ, ಹೊಸ ಜೀವಿತಕ್ಕೆ ತಕ್ಕಂತೆ ನಾವು, ವಾಕ್ಯ ಹೇಳುತ್ತದೆ ನಾವೇನು ಮಾಡಬೇಕಂತ ಹೇಳಿದ್ರೆ ಹಳೇ ಜೀವಿತವನ್ನೆಲ್ಲ ಕಳೆದುಕೊಂಡು ಹೊಸ ಜೀವಿತಕ್ಕೆ ಬರಬೇಕು. ಆಮೇನ್, ಕರೆಕ್ಟಾ? ಮುಂಚೆ ಇದ್ದಿದ್ದಂಥ ಕೋಪ, ರೋಷ, ವೇಷ ಇಲ್ವಾ, ಎಲ್ಲ ಕಾರ್ಯಗಳನ್ನ ನಾವು ಮರೆತು ಹೊಸ ಜೀವಿತಕ್ಕೆ ನಾವೇನು ಮಾಡಬೇಕು? ಕ್ರಿಸ್ತನನ್ನು ಸ್ವೀಕರಿಸಿದ ಮೇಲೆ ಬರುವವರಾಗಿರಬೇಕು. ಅದನ್ನೆಲ್ಲ ನೋಡೋಕ್ಕೆ ಹೋಗ್ಬೇಡಿ, ನನ್ನನ್ನು ನೋಡಿ. ಆಮೇನ್, ಹಲ್ಲೆಲೂಯಾ. ಹಂಗಾದರೆ ವಾಕ್ಯ ಹೇಳ್ತೈತೆ, ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿದ್ದೇವೆ. ನೋಡಿ, ನಾವು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಾಗ ಯೇಸು ಕ್ರಿಸ್ತುವಿನ ಮರಣದಲ್ಲಿ ನಾವು ಪಾಲುಗಾರರಾಗ್ತೇವೆ. ನೀವು ನೆನೆಸ್ಕೋಬೋದು, ಯೇಸು ಕ್ರಿಸ್ತುವಿನ ಮರಣದಲ್ಲಿ ಯಾವ ರೀತಿ ನಾವು ಪಾಲುಗಾರರಾಗಕ್ಕೆ ಸಾಧ್ಯ ಅಂತ ನೆನೆಸ್ಕೋಬೋದು ಅಲ್ವಾ? ನಾವು ನಮ್ಮನ್ನು ನೀರಿನಲ್ಲಿ ಇಳಿಸುವಾಗ ನಾವು ಪಾಪಕ್ಕೆ ಸಾಯ್ತೇವೆ. ಆಮೇನ್, ಹಲ್ಲೆಲೂಯಾ. ನೋಡಿ, ನಮ್ಮ ಪಾಪಗಳನ್ನು, ಶಾಪಗಳನ್ನು, ನಮ್ಮ ಎಲ್ಲ ದೋಷಗಳನ್ನು ಎಲ್ಲವನ್ನು ನಾವು ಅರಿಕೆ ಮಾಡಿ ನಾವೇನು ಮಾಡ್ತೀವಿ? ದೀಕ್ಷಾಸ್ನಾನ ತಗೊಳ್ತೀವಿ. ಆಗ ನೀರಿನಲ್ಲಿ ಮುಳುಗಿ ಎದ್ದೊಳುವಾಗ ನಮ್ಮ ಪಾಪಗಳು ಸಾಯಲ್ಪಡುತ್ತದೆ. ಆಮೇನ್, ಹಲ್ಲೆಲೂಯಾ. ನೋಡಿ, ಅದಕ್ಕೆ ವಾಕ್ಯ ಹೇಳ್ತೈತೆ, ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ. ಆಮೇನ್, ನಾವು ಕೂಡ ಅದೇ ರೀತಿ ಎಬ್ಬಿಸಲ್ಪಡ್ತೀವಂತ ವಾಕ್ಯ ಹೇಳುತ್ತದೆ. ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಎಷ್ಟು ಜನ ನಾವು ಎಷ್ಟೋ ವರ್ಷಗಳಿಂದ ಕ್ರೈಸ್ತರು ಇಲ್ವಾ? ಆಮೇನ್, ಎಷ್ಟು ವರ್ಷಗಳಿಂದ ಕ್ರೈಸ್ತರಾಗಿರ್ಬೋದು? ಒಂದು 20 ವರ್ಷ, 15 ವರ್ಷ, 30 ವರ್ಷ ಇಲ್ವಾ? ಎಷ್ಟೋ ವರ್ಷಗಳಿಂದ ನಾವು ಕ್ರೈಸ್ತರಾಗಿದ್ದೇವೆ. ನಾವು ಹೊಸಬರಾಗಿ ನಡೆದುಕೊಳ್ಳಬೇಕೆಂದು ವಾಕ್ಯ ಹೇಳುತ್ತದೆ. ನಾವು ಹೊಸಬರಾಗಿದ್ದೇವಾ? ಇನ್ನು ಹಳೆಯ ಸ್ವಭಾವಗಳು, ಹಳೆಯ ಕಾರ್ಯಗಳು ನಮ್ಮಲ್ಲಿ ಇನ್ನೂ ಇದೆಯಾ ಅಂತ ಸ್ವಲ್ಪ ನಾವು ನೋಡೋಣ. ಆಮೇನ್, ಹಲ್ಲೆಲೂಯಾ. ಎಷ್ಟು ಜನ ಹೇಳೋಕ್ಕಾಗುತ್ತೆ ನಾನು ಹೊಸಬರಾಗಿ ಜೀವಿಸ್ತಾ ಇದ್ದೇನೆ? ಕ್ರಿಸ್ತನಲ್ಲಿ ಬಂದ ಮೇಲೆ, ಕ್ರಿಸ್ತನನ್ನು ನಂಬಿದ ಮೇಲೆ, ಕ್ರಿಸ್ತನನ್ನು ಸ್ವೀಕರಿಸಿದ ಮೇಲೆ, ಆತನನ್ನು ಸ್ವಂತ ರಕ್ಷಕನಾಗಿ ನಾನು ಸ್ವೀಕರಿಸಿದ ಮೇಲೆ ನನ್ನ ಎಲ್ಲ ಗುಣಾತಿಶಯಗಳು ಬದಲಾಗಿದೆ ಅಂತ ಹೇಳೋಕ್ಕೆ ಎಷ್ಟು ಜನಕ್ಕೆ ಸಾಧ್ಯ? ಆಮೇನ್, ಹೇಳೋಕ್ಕೆ ಸಾಧ್ಯನಾ? ಅದೇ ಹಳೇ ಕಾರ್ಯಗಳು, ಹಳೇ ಯೋಚನೆಗಳು ಎಲ್ಲವೂ ಹಳೇದಾಗಿಯೇ ಯಾರ ಹತ್ರ ಇದೆ? ನಮ್ಮ ಬಳಿಯಲ್ಲಿದೆ. ಅದರಿಂದ ವಾಕ್ಯ ಹೇಳುತ್ತದೆ ನೋಡಿ, ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ನಮಗೇನಿರಬೇಕು? ಎಲ್ಲರಿಗೂ ಜೀವ ಇದೆಯಾ? ಆಮೇನ್, ಎಲ್ಲರಿಗೂ ಜೀವ ಇದೆಯಾ? ನೀವು ನೋಡಿದ್ರೆ ಏನೋ ಒಂದು ಹೆಂಗೆ ಹೇಳೋದು, ವಿಲ್ಲನ್ನ ನೋಡೋ ಥರ ಇದೆ. ನಾನು ವಿಲ್ಲನ್ ಅಲ್ಲ, ಪಾಸ್ಟಮ್ಮನೇ. ಆಮೇನ್, ಹಲ್ಲೆಲೂಯಾ. ನೋಡಿ, ನಾವು ಹೊಸಬರಾಗಿ ನಡೆದುಕೊಳ್ಳಬೇಕು. ಇವತ್ತಿನಿಂದ ನಮ್ಮ ಎಲ್ಲ ಕಾರ್ಯಗಳನ್ನು ದೂರ ಹಾಕಿ ಕ್ರಿಸ್ತನಿಗೋಸ್ಕರ ನಾವು ಹೆಂಗಿರಬೇಕು? ಹೊಸಬರಾಗಿ ಜೀವಿಸಬೇಕು. ನಮ್ಮ ಎಲ್ಲ ಕಾರ್ಯಗಳು ಕ್ರಿಯೆ ರೂಪದಲ್ಲಿ ನಾವು ಬರಬೇಕು. ಸುಮ್ಮನೆ ದೀಕ್ಷಾಸ್ನಾನ ತಗೊಂಡ್ವಿ, ಹೆಸರು ಕ್ರೈಸ್ತರಾಗಿ ವಾರಕ್ಕೊಮ್ಮೆ ಬರೋದು, ಚರ್ಚ್ ಮುಗಿದ ತಕ್ಷಣ ಹೋಗೋದು, ಆ ರೀತಿ ಕ್ರೈಸ್ತರಾಗಿ ಇರಬಾರದು. ನೋಡಿಲ್ಲಿ, ಮರಣದಲ್ಲಿ ಪಾಲುಗಾರರಾಗಿ, ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು ಅಂತ ವಾಕ್ಯ ಹೇಳುತ್ತದೆ. ನಾವು ಸಭೆಯಲ್ಲಿ ಯಾವ ರೀತಿ ಪಾಲುಗಾರರಾಗಿದ್ದೇವೆ? ಆಮೇನ್, ಹಲ್ಲೆಲೂಯಾ. ಎಷ್ಟು ಜನ ಸಭೆಯಲ್ಲಿ ಪಾಲುಗಾರರಾಗಿದ್ದೀರಾ? ಕೈ ಎತ್ತಿ ನೋಡೋಣ. ನಾನು ಸಭೆಗೋಸ್ಕರ ಈ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ. ಸಭೆಯಲ್ಲಿ ನನ್ನ ಕೆಲಸ ಏನು? ಸಭೆಯಲ್ಲಿ ನನ್ನ ಪಾತ್ರವೇನು? ಎಷ್ಟು ಜನ ಮಾಡ್ತಾ ಇದ್ದೀರಾ? ಯಾರು ಇಲ್ವಾ? ಯಾರು ಮಾಡಲ್ಲ. ಅದಕ್ಕೆ ಯಾರು ಕೈ ಎತ್ತಾ ಇಲ್ಲ. ಚಂದ್ರನ ಬಿಟ್ಟರೆ ಅವಾಗ ನೀವೇ ಏನು ಮಾಡಬೇಕಂತ ಹೇಳಿದ್ರೆ, ನಿಮ್ಮನ್ನು ಯೋಚನೆ ಮಾಡಿಕೊಳ್ಬೇಕು. ನಾನು ಸಭೆಯಲ್ಲಿ ನನ್ನ ಪಾತ್ರವೇನು, ಸಭೆಯಲ್ಲಿ ನನ್ನ ಕೆಲಸವೇನು ಅಂತ ಹೇಳಿ ನಾವೇನು ಮಾಡಬೇಕು? ಹೊಸಬರಾಗಿ ನಡೆದುಕೊಳ್ಳಬೇಕು. ಎರಡನೇ ಕಾರ್ಯ ನಂಬಿಕೆಯಿಂದ. ಸರಿನಾ? 2 ಕೊರಿಂಥಿಯರ್ 5ನೇ ಅಧ್ಯಾಯ 7ನೇ ವಾಕ್ಯವನ್ನು ನೋಡೋಣ. 2 ಕೊರಿಂಥಿಯರ್ 5ನೇ ವಾಕ್ಯ, 5ನೇ ಅಧ್ಯಾಯ 7ನೇ ವಾಕ್ಯ. ಆಮೇಲೆ ಕನ್ನಡದಲ್ಲಿ ಓದಿಮ್ಮ.
ನಾನು ಓದ್ತೇನೆ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುವಾದುದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆ ಎಂಬುದನ್ನು ಬಲ್ಲೆವು. ಆಮೇನ್, ಹಲ್ಲೆಲೂಯಾ. ಕ್ರೈಸ್ತರು ಅಂತ ಹೇಳಿದ್ರೆ ಒಂದು ನಂಬಿಕೆಯ ಜೀವಿತ ನಮ್ಮಲ್ಲಿರಬೇಕು. ನಾವು ಜೀವಿಸುವುದು ಯಾವುದರಿಂದ ಅಂತ ಹೇಳಿದ್ರೆ ನಮ್ಮ ಮೇಲೆ ಒಂದು ನಂಬಿಕೆ ಇರಬೇಕು. ಆಮೇನ್, ಹಲ್ಲೆಲೂಯಾ. ನಮ್ಮ ಮೇಲೆ ನಂಬಿಕೆ ಇದ್ರೇ ಯೇಸು ಸ್ವಾಮಿಯ ಮೇಲೆ ನಮಗೆ ನಂಬಿಕೆ ಬರೋಕ್ಕೆ ಸಾಧ್ಯ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಶಬ್ದವಾಗಿ ಹೇಳಿ ಹಲ್ಲೆಲೂಯಾ. ಆ ಥರ ಬರಬೇಕು. ಹಲ್ಲೆಲೂಯಾ, ಸರಿನಾ? ಇಲ್ಲಿ ನಾವು ನೋಡ್ತೇವೆ, ನಾವು ನೋಡುವವರಾಗಿ ನಡೆಯದೆ, ನಾವು ಎಲ್ಲರೂ ನೋಡುವವರಾಗಿ ನಡೆಯಬಾರದು, ನಂಬುವವರಾಗಿಯೇ ನಡೆಯಬೇಕೆಂದು ವಾಕ್ಯ ಹೇಳುತ್ತದೆ. ಯಾವ ರೀತಿ ಕ್ರಿಸ್ತನನ್ನು ನಂಬಬೇಕು? ಅನೇಕರ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ದೇವರು ಮಾಡಿದ್ದಾರೆ, ಅನೇಕ ಅತಿಶಯಗಳನ್ನು ದೇವರು ಮಾಡಿದ್ದಾರೆ, ಅನೇಕ ಕಾರ್ಯಗಳನ್ನು ದೇವರು ಮಾಡಿದ್ದಾರೆ. ಎಷ್ಟೋ ಜನರಿಗೆ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಟ್ಟಿದ್ದಾರೆ ಅಲ್ವಾ? ಉತ್ತರ ಕೊಟ್ಟಿದ್ದಾರಾ? ನೀವೆಲ್ಲರೂ ದೇವರು ಅದ್ಭುತ ಮಾಡಿದ್ರಿಂದಾನೇ ನೀವೆಲ್ಲರೂ ಸಭೆಗೆ ಬಂದಿದ್ದೀರಾ. ದೇವರು ಅದ್ಭುತ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ತಾಯಿದ್ವಿ? ಮನೆಯಲ್ಲೇ ಕುತ್ಕೊಂಡು ಕಾಲ ಕಳೀತಾ ಇದ್ವಿ ಅಲ್ವಾ? ದೇವರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೋಸ್ಕರ ನಾವೇನು ಮಾಡಿದ್ದೇವೆ? ಇವತ್ತು ಸಭೆಗೆ ನಾವು ಕೂಡಿ ಬಂದಿದ್ದೇವೆ. ವಾಕ್ಯ ಹೇಳುತ್ತದೆ ನೋಡಿ, ನಡೆಯದೆ ನಂಬುವವರಾಗಿಯೇ ನಾವು ನಡೆಯಬೇಕೆಂದು ವಾಕ್ಯ ಹೇಳುತ್ತದೆ. ಯೇಸುವನ್ನು ಪೂರ್ತಿಯಾಗಿ ಪರಿಪೂರ್ಣವಾಗಿ ನಾವು ನಂಬಬೇಕು. ಆಮೇನ್, ಹಲ್ಲೆಲೂಯಾ. ಇವತ್ತು ಅನೇಕರು ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ ಇನ್ನೂ ಬಳಲ್ತಾ ಇದ್ದಾರೆ. ಆಮೇನ್, ಹಲ್ಲೆಲೂಯಾ. ಅವರಲ್ಲಿ ಏನಿಲ್ಲ ಗೊತ್ತಾ? ದೇವರ ಮೇಲೆ ನಂಬಿಕೆ ಇಲ್ಲ. ಆಮೇನ್, ಹಲ್ಲೆಲೂಯಾ. ನಂಬಿಕೆ ಇಲ್ಲದ ಕಾರಣದಿಂದನೇ ನಾವೇನು ಮಾಡ್ತಾ ಇದ್ದೀವಿ? ಇನ್ನೂ ಆ ಸಮಸ್ಯೆಗಳಲ್ಲೇ ಬಿದ್ದು ಹೋಗಿದ್ದೇವೆ. ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ಕುಟುಂಬಗಳಲ್ಲಿ ಯಾವಾಗಲೂ ಜಗಳಗಳು, ಕುಟುಂಬಗಳಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಸಂಬಂಧಗಳು ಸರಿ ಇಲ್ಲ. ಈ ರೀತಿಯಾಗಿ ಅನೇಕರ ಮನೆಗಳಲ್ಲಿ ಈ ರೀತಿ ಕುಟುಂಬಗಳಲ್ಲಿ ನಡೆಯುವುದರಿಂದ ಏನಿಲ್ಲ, ಅಲ್ಲಿ ನಾವು ನಂಬಿಕೆ ಇಲ್ಲದೆ ನಾವು ಜೀವಿಸ್ತಾ ಇದ್ದೇವೆ. ದೇವರ ಮೇಲೆ ನಂಬಿಕೆ ಇಲ್ಲದೆ ನಾವು ಜೀವಿಸ್ತಾ ಇದ್ದೇವೆ. ನೋಡಿ, ಇನ್ನೊಂದು ಕಾರ್ಯ, ರೋಮರ್ 8:1 ನಾವು ಓದೋಣ. ಆತ್ಮದಿಂದ ನಾವು ನಡೆಸಲ್ಪಡಬೇಕು. ಆಮೇನ್, ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ನಾವು ಆತ್ಮದಿಂದ ನಡೆಸಲ್ಪಡುವವರಾಗಿದ್ದೇವೆ? ಆತ್ಮನ ಮೂಲಕ ನಾವು ನಡೆಸಲ್ಪಡುವವರಾಗಿರಬೇಕು. ಹಲ್ಲೆಲೂಯಾ. ಓದಿಮ್ಮ. ನೋಡಿ, ಕ್ರೈಸ್ತನು ನಡೆದುಕೊಳ್ಳುವ ರೀತಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಒಂದೊಂದು ಕ್ರೈಸ್ತರು ಯಾವ ರೀತಿ ನಾವು ನಡೆದುಕೊಳ್ಳಬೇಕೆಂಬುದನ್ನು ಕುರಿತು ಚೆಂದಾಗಿ ನಮಗೆ ಅರಿವಿರಬೇಕು, ಅರ್ಥ ಮಾಡಿಕೊಳ್ಳಬೇಕು. ನಮ್ಮನ್ನು ಕ್ರಿಯೆಯ ರೂಪಕ್ಕೆ ನಮ್ಮನ್ನು ತರಬೇಕು. ಸುಮ್ಮನೆ ಹೆಸರು ಕ್ರೈಸ್ತರು ಅಂತ ಇರೋದಕ್ಕೆ ದೇವರು ಇಷ್ಟಪಡುವಂಥವರಲ್ಲ. ವಾಕ್ಯ ಹೇಳುತ್ತದೆ ರೋಮರ್ 8:1, ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ, 6 ಓದಿ, 6:4 ಓದಿ, 4. ಇಲ್ಲಿ ನೋಡಿ, ವಾಕ್ಯ ಹೇಳುತ್ತದೆ 8:1, ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು ಎಂದು ನಾವು ನೋಡ್ತೇವೆ. ನಾವು ಜೀವಿಸುವುದು ಯಾರ ಕೃಪೆಯಿಂದ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತುವಿನ ಕೃಪೆಯಿಂದ, ಆತನ ದಯೆಯಿಂದ ಒಂದೊಂದು ದಿನವನ್ನು ನಾವು ಹಾದು ಹೋಗ್ತಾ ಇದ್ದೇವೆ ಅಲ್ವಾ? ಆಮೇನ್, ಹಲ್ಲೆಲೂಯಾ. ನೋಡಿ, ಯಾರೆಲ್ಲ ದೇವರನ್ನು ಆತುಕೊಂಡಿರ್ತಾರೋ, ಆತ್ಮದಲ್ಲಿ ಬೆಳೆದಿರ್ತಾರೋ, ಆತ್ಮನನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡಿರ್ತಾರೋ, ಅವರಿಗೆ ಏನಿರುತ್ತೆ? ಸಮಾಧಾನ ಸಿಕ್ಕುತ್ತದೆ, ಸಂತೋಷ ಸಿಕ್ಕುತ್ತದೆ. ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಯಾವಾಗಲೂ. ಅದೇ ಹಾಡಿದೆ ಒಂದು, ಯೇಸು ಬಂದ ಮನೆಯಲ್ಲಿ ಸಂತೋಷ, ಯೇಸು ಬಂದ ಮನೆಯಲ್ಲಿ ಸಮಾಧಾನ, ಯೇಸು ಬಂದ ಮನೆಯಲ್ಲಿ ಜಗಳ ಇಲ್ಲ ಅಂತ ಒಂದು ಹಾಡು ಕೂಡ ಇದೆ. ಹಾಡಿನ ಪ್ರಕಾರ ನಾವಿಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನು ಯಾರ ಮನೆಯಲ್ಲೆಲ್ಲ ಇದ್ದಾರೋ ಅವರ ಮನೆಯಲ್ಲಿ ಏನಿರುತ್ತದೆ? ಸಮಾಧಾನ, ಸಂತೋಷಕ್ಕೆ ಕೊರತೆ ಇರುವುದಿಲ್ಲ. ಆಮೇನ್, ಹಲ್ಲೆಲೂಯಾ. ನಾವು ಯಾವಾಗಲೂ ಕ್ರಿಸ್ತನನ್ನು ಇಜ್ಜೋಡಾಗಿಟ್ಟುಕೊಳ್ಳಬೇಕು. ಆತನ ಸಂಬಂಧವನ್ನು ನಾವು ಯಾವತ್ತೂ ಕಳೆದುಕೊಳ್ಳಬಾರದು. ಆಮೇನ್, ಹಲ್ಲೆಲೂಯಾ. ಆದದರಿಂದ
ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ, ಎಲ್ಲವನ್ನು ಯೇಸು ಕ್ರಿಸ್ತನು ನಮಗೋಸ್ಕರ ಮಾಡಿ ಕಲ್ವಾರಿ ಶಿಲುಬೆಯಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ತನ್ನ ಪ್ರಾಣವನ್ನು ಕೂಡ ಕೊಟ್ಟು ಕಡೆಯದಾಗಿ ತನ್ನ ಜೀವವನ್ನು ಕೊಟ್ಟು ನಮಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿ ಹೋದರು. ಆದ್ದರಿಂದ ನಮಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಆಮೆನ್, ಹಲ್ಲೆಲೂಯಾ. ನೋಡಿ, ಯಾಕೆಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದ ನಿಯಮವು ನಿನ್ನನ್ನು ಪಾಪದ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಪವಿತ್ರಾತ್ಮನ ಕೃಪೆ, ಆತನ ಅಭಿಷೇಕ, ಆತ್ಮನು ನಮ್ಮ ಒಳಗೆ ಇರುವುದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಆಮೇನ್, ಹಲ್ಲೆಲೂಯಾ. ನೋಡಿ, ಎಷ್ಟೇ ಪ್ರಸಂಗ ಮಾಡಿ, ಎಷ್ಟೇ ಕ್ರೈಸ್ತರಾಗಿರಿ, ಹೆಂಗೆ ಇದ್ದರೂ ಪವಿತ್ರಾತ್ಮನ ಸಹಾಯ ಇಲ್ಲದೆ ನಮ್ಮಿಂದ ಏನು ಮಾಡೋಕ್ಕೆ ಆಗಲ್ಲ. ಪವಿತ್ರಾತ್ಮನ ಸಹಾಯ ನಮಗೆ ಬಹಳ ಮುಖ್ಯವಾದದ್ದು. ಎಲ್ಲದಕ್ಕೂ ಪವಿತ್ರಾತ್ಮನ ಸಹಾಯ ನಮಗೆ ಬೇಕಾಗಿದೆ. ನಮ್ಮನ್ನು ದಾರಿ ನಡೆಸುವುದಕ್ಕೂ, ನಮಗೆ ಆಲೋಚನೆ ಕೊಡುವುದಕ್ಕೂ, ನಮ್ಮನ್ನು ಸರಿಪಡಿಸುವುದಕ್ಕೂ, ಪಾಪದಲ್ಲಿ ಬಿದ್ದೋದಾಗ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕೆ ಯಾರ ಸಹಾಯ ಬೇಕು? ಪಾಪದಿಂದ ಬಿಡುಗಡೆ ಮಾಡುವುದಕ್ಕೆ ಮನುಷ್ಯನ ಸಹಾಯ ನಮ್ಗೆ ಬೇಕಾಗಿಲ್ಲ. ಯಾವ ಮನುಷ್ಯನು ಪಾಪದಿಂದ ಬಿಡುಗಡೆ ಕೊಡೋಕ್ಕೆ ಸಾಧ್ಯವಿಲ್ಲ. ಆದರೆ ಯೇಸು ಕ್ರಿಸ್ತನು ಮಾತ್ರನೇ ನಮಗೆ ಪಾಪದಿಂದ ಬಿಡುಗಡೆ ಕೊಡೋಕ್ಕೆ ಸಾಧ್ಯ. ಅದರಿಂದ ಯೇಸು ಕ್ರಿಸ್ತನ ಒಟ್ಟಿಗೆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುವವರಾಗಿದ್ದಾರೆ. ಆಮೇನ್, ಹಲ್ಲೆಲೂಯಾ. ನೋಡಿ, ಆತ್ಮದಿಂದ ನಾವು ಒಂದೊಂದು ದಿನವೂ ನಡೆಸಲ್ಪಡಬೇಕು. ನೀವು ಹೇಳ್ತೀರಾ, ವಾರಕ್ಕೊಂದು ಸಲ ಬಂದು ಇಲ್ಲಿ ಹಾಡಾಡಿ ಆರಾಧನೆ ಮಾಡಿ ಅಭಿಷೇಕದಲ್ಲಿ ನಾವಿದ್ದರೆ ಸಾಕು ಅಂತ ಎಷ್ಟು ಜನ ಹೇಳ್ತೀರಾ? ಆಮೇನ್, ಎಷ್ಟು ಜನ ಹೇಳ್ತೀರಾ? ಇಲ್ಲ, ಪ್ರತಿದಿನ ನಾನು ಆತ್ಮದಲ್ಲಿ ನಡೆಸಬೇಕು ಅಂತ ಹೇಳ್ತೀರಾ? ಆಮೇನ್. ಎಷ್ಟು ಜನ ಆ ರೀತಿ ನಡೀತೀರಾ? ಪವಿತ್ರಾತ್ಮದಲ್ಲಿ ನಡೀತೀರಾ? ವಾಕ್ಯದಲ್ಲಿ ನಡೀತೀರಾ? ಆಮೇನ್, ಹಲ್ಲೆಲೂಯಾ. ಹಂಗೆ ನಡೆಯುವಾಗಲೇ ನಾವು ಕ್ರೈಸ್ತನು ನಡೆದುಕೊಳ್ಳುವಂಥ ರೀತಿಯನ್ನು ನಾವು ತಿಳಿಯೋಕ್ಕೆ ಸಾಧ್ಯ. ಆಮೇನ್, ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಓದೋಣ. ಎಫೆಸಿಯರು ಬರೆದ ಪತ್ರಿಕೆ 2:10 ವಾಕ್ಯವನ್ನು ನಾವು ಓದೋಣ. ಓದಿಮ್ಮ, ಕನ್ನಡದಲ್ಲಿ ಓದಿ. ಹೇಳಿ. ಹಾಂ ಹಾಂ ನೋಡಿ, ಇಲ್ಲಿ ವಾಕ್ಯ ಏನು ಚೆನ್ನಾಗಿ ಹೇಳ್ತಿದೆ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಸತ್ಕಾರ್ಯ ಅಂದರೆ ಏನು? ಆಮೇನ್, ಹೇಳಿ ನೋಡೋಣ, ಗೊತ್ತಿರೋರು. ಸತ್ಕಾರ್ಯ ಅಂದರೆ ಏನಮ್ಮ? ಒಳ್ಳೆ ಕಾರ್ಯ, ಒಳ್ಳೆ ಕಾರ್ಯ. ಕ್ರೈಸ್ತರು, ಈ ಲೋಕ ನಮ್ಮನ್ನು ಹೆಂಗೆ ನೋಡುತ್ತೆ ಗೊತ್ತಾ? ಕ್ರೈಸ್ತರು ಅಂತ ಹೇಳಿದ್ರೆ ತುಂಬ ತಾಳ್ಮೆ ಉಳ್ಳವರು, ತುಂಬ ತಾಳ್ಮೆ ಉಳ್ಳವರು. ಕ್ರೈಸ್ತರು ಅಂತ ಹೇಳಿದ್ರೆ ತುಂಬ ಒಳ್ಳೆಯವರು. ಕ್ರೈಸ್ತರು ಬಂದು ಜಗಳ ಮಾಡಲ್ಲ, ಕ್ರೈಸ್ತರು ಬಂದು ಸುಳ್ಳಾಡಲ್ಲ, ಕ್ರೈಸ್ತರು ಬಂದು ಮೋಸ ಮಾಡಲ್ಲ, ಕ್ರೈಸ್ತರು ಬಂದು ಲಂಚ ತೆಗೆದುಕೊಳ್ಳಲ್ಲ, ಯಾರನ್ನು ಏಮಾರಿಸಲ್ಲ. ಕ್ರೈಸ್ತರ ಮೇಲೆ ಲೋಕವು ಇಟ್ಟಿರುವಂಥ ನಂಬಿಕೆ ಹೆಂಗಿದೆ ಗೊತ್ತಾ? ತುಂಬ ದೊಡ್ಡದಾಗಿದೆ. ಅವರ ಮುಂದೆ ನಾವು ಹೆಂಗಿರಬೇಕು? ನಮ್ಮ ಮಾತಿನಲ್ಲಿ, ನಮ್ಮ ನುಡಿನಲ್ಲಿ, ನಮ್ಮ ನಡತೆಯಲ್ಲಿ ನಾವು ಹೆಂಗಿರಬೇಕು? ಒಳ್ಳೆತನದಲ್ಲಿ ನಾವು ನಡೆದುಕೊಳ್ಳಬೇಕು. ಅದಕ್ಕೆ ಇಲ್ಲಿ ವಾಕ್ಯ ಹೇಳುತ್ತದೆ ನೋಡಿ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತು ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಆಮೇನ್, ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ನಾವು ಒಳ್ಳೆ ಕಾರ್ಯಗಳನ್ನು ಈ ಲೋಕದಲ್ಲಿ ನಾವು ಮಾಡ್ತಾ ಇದ್ದೇವೆ. ಮೊದಲು ನಮ್ಮ ಕುಟುಂಬದಿಂದ ನಾವು ಪ್ರಾರಂಭ ಮಾಡಬೇಕು. ಒಳ್ಳೆ ಕಾರ್ಯಗಳನ್ನು, ಒಳ್ಳೆ ಗುಣಗಳನ್ನು, ಒಳ್ಳೆ ಕಾರ್ಯಗಳನ್ನು ನಮ್ಮ ಕುಟುಂಬದಲ್ಲಿ ನಮ್ಮ ಬಗ್ಗೆ ಕುಟುಂಬದವರು ಸಾಕ್ಷಿ ಹೇಳಬೇಕು. ನಮ್ಮ ಗಂಡಂದಿರು ನಮ್ಮ ಬಗ್ಗೆ ಸಾಕ್ಷಿ ಹೇಳಬೇಕು, ನಮ್ಮ ಹೆಂಡತಿದಿರು ನಮ್ಮ ಬಗ್ಗೆ ಸಾಕ್ಷಿ ಹೇಳಬೇಕು, ನಮ್ಮ ಮಕ್ಕಳು ತಂದೆ ತಾಯಿ ಬಗ್ಗೆ ಸಾಕ್ಷಿ ಹೇಳಬೇಕು. ಅಲ್ಲಿಂದ ಪ್ರಾರಂಭವಾಗುತ್ತದೆ ಸತ್ಕಾರ್ಯಗಳನ್ನು ಮಾಡುವಂಥ ವಿಷಯ. ನಾವು ಕ್ರೈಸ್ತರಾದಂಥ ನಾವು ಯಾವಾಗಲೂ ಒಳ್ಳೆ ಕಾರ್ಯಗಳನ್ನು ಮಾಡುವವರಾಗಿ, ಒಳ್ಳೆ ಯೋಚನೆಗಳನ್ನು ಯೋಚಿಸುವವರಾಗಿಯೇ ಇರಬೇಕೇ ಹೊರತು ಕೆಟ್ಟದನ್ನು ಯೋಚಿಸೋಕ್ಕೋ ಅವರು ಹೆಂಗಾದರೂ ಹಾಳಾಗೋಗ್ಲಿ, ನನಗೇನು, ನಾನು ಚೆನ್ನಾಗಿದ್ದೀನಿ ಸಾಕು, ಹಂಗೆ ನಾವೇನು ಮಾಡಬಾರ್ದು, ಹೇಳಬಾರ್ದು. ಅವನು ಎಷ್ಟೇ ಅವನು ಪಾಪಿಯಾಗಿದ್ದನು, ಪಾಪಿಗಳನ್ನ ಪ್ರೀತಿಸುವುದಕ್ಕೋಸ್ಕರನೇ ಮನುಷ್ಯಕುಮಾರನು ಭೂಮಿಗೆ ಬಂದರು ಅಲ್ವಾ?
ಹಂಗಾದರೆ ನಾವೇನು ಮಾಡಬೇಕು? ಸತ್ಕಾರ್ಯಗಳನ್ನು ಮಾಡುವವರಾಗಿ ದೇವರು ನಮ್ಮನ್ನು ಮೊದಲೇ ನೇಮಿಸಿದ್ದಾನೆ. ಈ ವಾಕ್ಯಕ್ಕೆ ನೀವು ಎಲ್ಲರೂ ವಿಧೇಯರಾಗ್ತೀರಾ? ಆಮೇಲೆ ನಾನು ಹೇಳಲಿಲ್ಲ, ಸತ್ಯವೇದ ಹೇಳುತ್ತದೆ ಒಳ್ಳೆಯ ಕಾರ್ಯಗಳನ್ನು ನಾವು ಮಾಡಬೇಕು. ಯಾರ ಮನಸ್ಸನ್ನು ನೋಯಿಸಬಾರದು. ಅವರ ಮನಸ್ಸು ನೋಯಿಸಲ್ಪಟ್ಟರೆ ನಾವು ಚೆಂದಾಗಿರೋಕ್ಕೆ ಸಾಧ್ಯ ಇಲ್ಲ. ಆಮೇನ್, ಹಲ್ಲೆಲೂಯಾ. ಒಬ್ಬರನ್ನ ಬಾಯಿ ಮಾತಿನಿಂದ ಬೈಯೋದು, ಅವ್ರನ್ನ ಒಂಥರ ಮಾತಾಡೋದು, ಅವ್ರ ಮನಸ್ಸನ್ನ ಅವ್ರ ಹೃದಯನ ನೋಯಿಸೋದು ನಾವೇನು ಮಾಡಬಾರ್ದು. ಎಲ್ಲರಿಗೂ ನಾವೇನು ಮಾಡಬೇಕು? ಮರ್ಯಾದೆ ಕೊಟ್ಟು ನಾವು ನಡೆಯುವವರಾಗಿರಬೇಕು. ಅದೇ ನಾವು ಮಾಡುವಂಥ ಸತ್ಕಾರ್ಯ, ಒಳ್ಳೆ ಕಾರ್ಯ. ಆಮೇನ್, ಹಲ್ಲೆಲೂಯಾ. ಕ್ರೈಸ್ತರು ಅಂತ ಹೇಳಿದ್ರೆ ಸಾಲಲ್ಲ, ನಿಮ್ಮ ಮೇಲೆ ಇರುವಂಥ ಎಲ್ಲ ಕಾರ್ಯಗಳನ್ನು ನೋಡಿ ಅಪ್ಪ ಇವ್ರು ಕ್ರೈಸ್ತರು, ಹೊರಗಡೆ ಕಾರ್ಯಗಳನ್ನು ನೋಡಿ ಇವ್ರು ಕ್ರೈಸ್ತರು, ಇವ್ರು ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ. ನಾವು ಒಳಗೆ ಏನಿದೆಯೋ ಅದೇ ಬಾಯಲ್ಲಿ ಬರೋದು. ಆಮೇನ್, ಹಲ್ಲೆಲೂಯಾ. ನಮ್ಮ ಎಲ್ಲ ಸಮಸ್ಯೆಗಳನ್ನ ದೇವರ ಮುಂದೆ ನಾವು ಇಟ್ಟು ಎಲ್ಲರಿಗೂ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡುವವರಾಗಿರಬೇಕು. ಆಮೇನ್, ಹಲ್ಲೆಲೂಯಾ. ನೋಡಿ, ಕರ್ತನಿಗೆ ಯೋಗ್ಯರಾಗಿ ನಾವು ನಡೆದುಕೊಳ್ಳಬೇಕು. ಮೂರನೇದು ಕಾರ್ಯ, ಅದಕ್ಕೆ ಓದಿ ಕೊಲೋಸ್ಯರ್ 1:10 ನಾವು ನೋಡೋಣ. ಕೊಲೋಸ್ಯರ್ 1:10. ನೋಡಿ, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು. ಆಮೇನ್, ಹಲ್ಲೆಲೂಯಾ. ಮೊದಲು ನಾವು ಏನು ಮಾಡಬೇಕಂತ ಹೇಳಿದ್ರೆ, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ. ದೇವರು ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಇದು ಮಾಡ್ಬೋದಾ, ಇದು ಮಾಡಬಾರ್ದಾ ಅಂತ ತಿಳುವಳಿಕೆ ಎಲ್ಲರಿಗೂ ಇದೆ. ಒಂದು ಕಾಲದಲ್ಲಿ ಹೇಳ್ತಾ ಇದ್ರು, ಅಯ್ಯೋ ಅವ್ನು ಗೊತ್ತಿಲ್ದಿರ ಮಾಡಿಬಿಟ್ಟಪ್ಪ. ಏನು? ಆಮೇಲೆ ಹೇಳಿ, ಏನು ಹೇಳ್ತಾರೆ? ಅವನು ಗೊತ್ತಿಲ್ದಿರ ಮಾಡಿಬಿಟ್ಟ, ಅವನು ಗೊತ್ತಿಲ್ಲ ಅಂತ. ಆದರೆ ಈ ಕಾಲದಲ್ಲಿ ಎಲ್ಲವೂ ಗೊತ್ತು. ಆಮೇನ್, ಹಲ್ಲೆಲೂಯಾ. ಕೆಟ್ಟದ್ದು ಯಾವುದು, ಒಳ್ಳೇದು ಯಾವುದು ಅಂತ 2 ವಯಸ್ಸು ಮಗುವಿಂದ ಎಲ್ಲ ಗೊತ್ತು ಈಗ. ಆಗ ಮಕ್ಕಳಿಗೆ ಗೊತ್ತಿರಲ್ಲ, ಈಗ ಎಲ್ಲ ಚಿಕ್ಕ ಮಕ್ಕಳಿಗೆ ಗೊತ್ತಾಗಿದೆ. ಈ ವಾಕ್ಯ ಹೇಳುತ್ತದೆ ನೋಡಿ, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ನಾವು ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ಬೇಕಂತೆ. ಆಮೇನ್, ಹಲ್ಲೆಲೂಯಾ. ಇವತ್ತು ಯಾರು ಕ್ರೈಸ್ತರು ದೇವರ ಚಿತ್ತದಲ್ಲಿ ನಾವು ನಡೀತಾ ಇದ್ದೀವಿ. ಆಮೇನ್, ಹಲ್ಲೆಲೂಯಾ. ಒಂದು ಬಿಸ್ನೆಸ್ ಮಾಡಿ, ಒಂದು ಕೆಲಸ ಮಾಡಿ, ಒಂದು ವ್ಯಾಪಾರ ಮಾಡಿ, ಇಲ್ಲ ಒಂದು ಕೆಲಸಕ್ಕೆ ಹೋಗಿ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ದೇವರಿಗೆ ಇಷ್ಟಾನ ಅಂತ ತಿಳ್ಕೊಂಡು ನಾವೇನು ಮಾಡಬೇಕಂತೆ? ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ನಾವೇನು ಮಾಡ್ತೀವಂತ ಹೇಳಿದ್ರೆ, ಯಾವುದು ಯೋಚನೆ ಮಾಡಲ್ಲ. ಯಾರಾದರೂ ಈ ಫ್ಯಾಕ್ಟ್ರಿನಲ್ಲಿ ಕೆಲಸ ಇದೆ, ಭಾನುವಾರ ರಜಾ ಇಲ್ಲ ಅಂತ ಹೇಳಿದ್ರೆ ನನಗೆ ಕೆಲಸ ಸಿಕ್ಕಿದ್ರೆ ಸಾಕು, ಭಾನುವಾರ ಹೋದರೆ ಹೋಗೋಣ, ಹೋಗದಿದ್ರೆ ಹೋಗೋಣ, ಹೆಂಗಾದರೂ ಇದ್ಬಿಡೋಣ, ಆದರೆ ನನಗೆ ಕೆಲಸ ಬೇಕು ಮೊದಲು ಅಂತ ನಾವೇನು ಮಾಡ್ತೀವಿ? ಮೊದಲು ದೇವರ ಚಿತ್ತವಿಲ್ಲದೆ ಹೋಗಿ ಕೆಲಸಕ್ಕೆ ಸೇರ್ಕೊತೀವಿ. ಆಮೇಲೆ ಪಾಸ್ಟ್ರ್ ಕೇಳ್ತಾರೆ, ಯಾಕಪ್ಪ ಚರ್ಚಿಗೆ ಬರಲ್ಲ ನೀನು? ಅಯ್ಯೋ ಅಂಕಲ್, ಪಾಸ್ಟ್ ಅಂಕಲ್ ನನಗೆ ಏನು ಮಾಡಲ್ಲ, ರಜಾನೇ ಕೊಡಲ್ಲ. ರಜಾ ಕೊಡ್ದಿರೋದು ಮುಂಚೆನೇ ನಿನಗೆ ಗೊತ್ತು ಇಲ್ವಾ? ಯಾರು ಗೊತ್ತಿಲ್ದಿರ ಹೋಗಿ ಕೆಲ್ಸಕ್ಕೆ ಸೇರಲ್ಲ. ಕೆಲವ್ರು ಹೇಳ್ಬಿಡ್ತಾರೆ, ಭಾನುವಾರ ನಿಮಗೆ ರಜಾ ಇಲ್ಲ, ನಿಮಗೆ ಬೇರೆ ದಿನಗಳಲ್ಲಿ ವೀಕ್ ಆಫ್ ಇದೆ, ಆವಾಗ ಹೋಗಿ ಅಂತ. ನೋಡಿ, ನಾನು ಹೇಳ್ತೇನೆ, ನಮ್ಮ ಪ್ರಾಣ ಹೋದರೆ ಕೂಡ, ಹೋಗುವಷ್ಟು ಪರಿಸ್ಥಿತಿಯನ್ನು ನಾವು ಇಲ್ಲಿ ಇದ್ದರೆ ಕೂಡ ನಾವು ಸಭೆಗೆ ಬರಬೇಕು. ಆಮೇನ್, ಹಲ್ಲೆಲೂಯಾ. ಅದು ಎಷ್ಟೇ ಕಷ್ಟವಾದರೂ ಸರಿ, ಏನೇ ಸಮಸ್ಯೆಗಳು ನಮಗೆ ಎದುರಾದರೂ ಸರಿ, ಭಾನುವಾರ ಸಭೆಗೆ ಹೋಗೋದನ್ನ ನಾವು ಬಿಡಲೇಬಾರ್ದು. ಇವತ್ತು ಅನೇಕರು ಕುಂಟುನಪಿಗಳನ್ನ ಹೇಳ್ಕೊಂಡಿದ್ದಾರೆ. ನನಗೆ ಮೈಗೆ ಹುಷಾರಿಲ್ಲ, ನನಗೆ ಇದಿಲ್ಲ, ನನಗೆ ಅದು ಸರಿ ಇಲ್ಲ, ನನಗೆ ಆಟೋ ಸಿಕ್ಕಲಿಲ್ಲ, ನನಗೆ ಇದು ಬುಕ್ ಆಗಲಿಲ್ಲ ಅಂತ ಹೇಳಿ ಅನೇಕರು ಸಭೆಗೆ ನಾವು ಬರೋದನ್ನ ತಡೆ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ವಾಕ್ಯ ಹೇಳುತ್ತದೆ, ತಿಳುವಳಿಕೆಯಿಂದ ತುಂಬಿಕೊಂಡು. ಯಾವಾಗಲೂ ನಾವು ಕುಂಟು ನೆಪಗಳನ್ನ ಹೇಳ್ತಾನೆ ಇದ್ದರೆ ಇದರಲ್ಲಿ ದೇವರು ಇಷ್ಟಪಡ್ತಾರಾ? ಇಷ್ಟಪಡ್ತಾರಾ? ಇಷ್ಟಪಡೋದಿಲ್ಲ. ನಾವು ಯಾರನ್ನು ಅಧಿಕವಾಗಿ ಪ್ರೀತಿಸಬೇಕಂತ ಹೇಳಿದ್ರೆ ಯೇಸು ಸ್ವಾಮಿಯನ್ನು ಪ್ರೀತಿಸಬೇಕು. ಆಮೇನ್, ಹಲ್ಲೆಲೂಯಾ. ನೀನು ನಿಜವಾಗಿ ನಾನು ಸಭೆಗೆ ಹೋಯ್ತೀನಂತ ನಿನ್ನಲ್ಲಿ ಒಂದು ಭಾರ, ಒಂದು ದಾಹ ಇರುವುದಾದರೆ, ಆಸಕ್ತಿ ಇರುವುದಾದರೆ, ನಿನ್ನ ಮುಂದೆನೇ ಬಂದು ಹೋಗುತ್ತೆ ಆಟೋ. ಆಮೇನ್, ಹಲ್ಲೆಲೂಯಾ. ನೀವು ಕಾಯಬೇಕಾಗಿರೋ ಅವಶ್ಯಕತೆ ಇರಲ್ಲ. ಆಮೇನ್. ಇಲ್ಲಿ ನೋಡಿ, ಎಲ್ಲ ವಿಧದಲ್ಲಿ ಆತನಿಗೆ ಯೋಗ್ಯರಾಗಿ ನಡೆದುಕೊಂಡು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ.
ಎಷ್ಟು ಜನ ಯೇಸು ಸ್ವಾಮಿನ ಸಂತೋಷ ಪಡಿಸ್ತಾ ಇದ್ದೀವಿ. ಆಮೇನ್, ಹಲ್ಲೆಲೂಯಾ. ನೋಡಿ, ಎಲ್ಲ ಮನುಷ್ಯರನ್ನ ನಾವು ಸಂತೋಷ ಪಡಿಸ್ತಾನೇ ಇರಬೇಕು. ಸಂತೋಷವಾಗಿ ಮಾತಾಡಬೇಕು, ಕೂತ್ಕೊಂಡು ಅವ್ರನ್ನ ಕೇಳಬೇಕು, ಆರೈಕೆ ಮಾಡಬೇಕು, ಫೋನಲ್ಲಿ ಮಾತಾಡಬೇಕು, ಗಂಟೆಗಟ್ಟಲೆ ಮಾತಾಡಬೇಕು, ಟೈಮ್ ವೇಸ್ಟ್ ಮಾಡಬೇಕು. ಹಿಂಗೆಲ್ಲ ನಾವು ಮಾಡ್ತೀವಿ. ಆದರೆ ಯೇಸು ಸ್ವಾಮಿನ ನಾವು ಏನು ಮಾಡ್ತೀವಿ? ಏನು ಮಾಡ್ತಾಯಿದ್ದೀವಿ? ದುಃಖ ಪಡಿಸ್ತಾ ಇದ್ದೀವಿ. ಚಂದ್ರ ಸಿಸ್ಟರ್ ಹೇಳಿದ್ರು, ದುಃಖ ಪಡಿಸ್ತಾ ಇದ್ದೀವಂತೆ. ಆಮೇನ್, ಹಲ್ಲೆಲೂಯಾ. ಯಾವತ್ತಾದರೂ ನಾವು ಆತನನ್ನು ಸಂತೋಷಪಡಿಸುವವರಾಗಿದ್ದೇವಾ? ಇವತ್ತು ಬೆಳಿಗ್ಗೆ ಯಾರಾದರೂ ಎದ್ದು ಒಂದು ಹಾಡು ಹಾಡಿ ಚೆಂದಾಗಿ ದೇವರನ್ನ ಸ್ತುತಿಸಿ ಒಂದು ಸತ್ಯವೇದವನ್ನು ಓದಿ ಪ್ರಾರ್ಥನೆ ಮಾಡಿದ್ದಾರೆ? ಯಾರಾದರೂ ಕೈ ಎತ್ತಿ ನೋಡೋಣ. ಇವತ್ತು ಬೆಳಿಗ್ಗೆ ಯಾರೆಲ್ಲ ಮಾಡಿದ್ರಿ ಅಂತ. ಆಮೇನ್. ಮಧು, ಶಾಂತಾ ಸಿಸ್ಟರ್, ಲಲಿತಾ ಅವರು ಎಲ್ಲ, ಇವ್ರು 3 ಜನನೇ. ಆವಾಗ ನಾವೆಲ್ಲರೂ ಏನು ಮಾಡ್ತಾಯಿದ್ದೀವಿ? ದೇವರನ್ನ ಸಂತೋಷ ಪಡಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಹೇಳಿ ನೋಡೋಣ? ಯಾಕೆ ಸಂತೋಷ ಪಡಿಸ್ತಾ ಇಲ್ಲ? ಗೆ ನೋಡ್ತಾ ಇದ್ದಾರೆ ಕೆಲವರು, ಗೆ ನೋಡ್ತಾ ಇದ್ದಾರೆ. ಅರ್ಥ ಆಗುತ್ತೆ ಕನ್ನಡದಲ್ಲಿ ಮಾತಾಡೋದು? ಯಾಕೆ ಹೇಳಿ? ಯಾಕೆ ಸಂತೋಷ ಪಡಿಸ್ತಾ ಇಲ್ಲ? ದೇವರನ್ನು ರುಚಿ ನೋಡಿಲ್ಲ ನೀವು. ಆಮೇನ್, ಹಲ್ಲೆಲೂಯಾ. ದೇವರನ್ನು ರುಚಿ ನೋಡಿಲ್ಲ. ದೇವರು ಮಾಡಿದಂಥ ಅದ್ಭುತಗಳನ್ನು ಮರೆತು ಬಿಟ್ಟಿದ್ದೀರಾ. ಆಮೇನ್, ಹಲ್ಲೆಲೂಯಾ. ಎಷ್ಟೋ ಅದ್ಭುತಗಳನ್ನು ದೇವರು ಮಾಡಿದ್ದಾರೆ. ಜೀವ ಹೋಗುವಂಥ ಸಮಯದಲ್ಲಿ ಕೂಡ ಜೀವವನ್ನು ದೇವರು ತಿರುಗಿ ಕೊಟ್ಟಿದ್ದಾರೆ. ಎಷ್ಟೋ ಅದ್ಭುತಗಳನ್ನ ದೇವರು ಮಾಡಿದ್ದಾರೆ. ಆದರೆ ನಾವು ಯಾರಿಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆ? ಮನುಷ್ಯರಿಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ದೇವರನ್ನು ನಾವು ಮರೆತು ಬಿಟ್ವಿ. ಪ್ರಾಣ ಹೋಗುವಂಥ ಪರಿಸ್ಥಿತಿ ಇದ್ದರೆ ಕೂಡ ನಾವೇನು ಮಾಡಬೇಕು? ದೇವರನ್ನು ಸಂತೋಷಪಡಿಸುವವರಾಗಿರಬೇಕು. ಇವತ್ತು ಮನುಷ್ಯರನ್ನ ಹುಡುಕಿ ಹೋಗೋದು, ಓಡೋದು, ಅವ್ರ ಹತ್ರ ಹೋಗಿ ಮಾತಾಡೋದು, ಅವ್ರ ಹತ್ರ ಹೋಗಿ ನಗಿಯೋದು, ಅವ್ರ ಹತ್ರ ಹೋಗಿ ಹರಟೆ ಹೊಡೆಯೋದು, ವ್ಯರ್ಥವಾದ ಮಾತುಗಳನ್ನ ಮಾತಾಡೋದು, ಇದರಲ್ಲೇ ನಾವೇನು ಮಾಡ್ತಾ ಇದ್ದೀವಿ? ಕಾಲ ಕಳೀತಾ ಇದ್ದೀವಿ. ಅದರಿಂದ ನೋಡಿ, ನೀವು ಸಕಲ ಸತ್ಕಾರ್ಯಗಳೆಂಬ ಫಲವನ್ನು ಕೊಡುತ್ತಾ ದೈವ ಜ್ಞಾನದಿಂದ ಅಭಿವೃದ್ಧಿಯಾಗಿರಬೇಕೆಂತಲೂ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲದಿಂದ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವುದರಲ್ಲಿ. ನೋಡಿದ್ರೆ ಆ ವಾಕ್ಯ ಏನು ಹೇಳ್ತೈತೆ? ಚೆಂದಾಗಿ ಮನೇಲಿ ಹೋಗಿ ಆ ವಾಕ್ಯಗಳನ್ನ ಬರೆದಿಟ್ಕೊಂಡು ಏನು ಹೇಳುತ್ತೆ ಈ ವಾಕ್ಯ ಅಂತ ನಿಮಗೆ ದೇವರು ಒಂದು ಹೊಸ ಒಂದು ಕಾರ್ಯಗಳನ್ನ ತಿಳಿಯಪಡಿಸ್ತಾರೆ. ಆಮೇನ್, ಹಲ್ಲೆಲೂಯಾ. ನೋಡಿ, ಯಾವಾಗಲೂ ನಾವು ದೇವರಿಗೆ ನಾವೇನು ಮಾಡಬೇಕಂತ ಹೇಳಿದ್ರೆ ಸಂತೋಷ ಪಡಿಸುವವರಾಗಿರಬೇಕು. ಹಲ್ಲೆಲೂಯಾ. ಪ್ರೀತಿಯಲ್ಲಿ ಎಫೆಸಿಯರ್ 5:2 ನಾವು ನೋಡೋಣ. ಎಫೆಸಿಯರ್ 5:2. ನೋಡಿ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಆಮೇನ್, ಹಲ್ಲೆಲೂಯಾ. ಇವತ್ತು ಯಾರಲ್ಲಿಯೂ ಏನಿಲ್ಲ ಅಂತ ಹೇಳಿದ್ರೆ ಕೊರತೆ ಇರೋದು ಪ್ರೀತಿ. ಆಮೇನ್. ಯಾರಲ್ಲಿಯೂ ಎಲ್ಲರಲ್ಲಿಯೂ ಏನಿಲ್ಲ ಅಂತ ಹೇಳಿದ್ರೆ ಪ್ರೀತಿ ಅನ್ನೋದಿಲ್ಲ. ಕರೆಕ್ಟಾ ನಾನು ಹೇಳೋದು? ನೀವು ಹೇಳಿಪ್ಪ ಸಹೋದರಿಯರೇ, ಎಲ್ಲರೂ ಹೇಳಿ. ಪ್ರೀತಿಯಲ್ಲಿ ಕೊರತೆ ಇದೆಯಾ ಇಲ್ವಾ? ಯಾರನ್ನ ಪ್ರೀತಿಸ್ತಾರಾ? ಯಾರಿಗೇನು ಮೊಬೈಲ್ ಒಂದಿದ್ರೆ ಸಾಕು, ಮನೆಗೆ ಬಂದರೆ ಆ ಮೊಬೈಲಲ್ಲೇ ಕಾಲ ಕಳೀತಾರೆ. ಅಪ್ಪ ಇದ್ದಾರಾ, ಅಮ್ಮ ಇದ್ದಾರಾ, ಊಟ ಇಟ್ರಾ, ಏನು ಊಟ ತಿಂತೀವಂತ ಕೂಡ ಕೆಲವ್ರಿಗೆ ಗೊತ್ತಿಲ್ಲ. ಊಟ ಆದಮೇಲೆ ಏನು ಮಮ್ಮಿ ಸಾರು ಇದೆ, ಊಟ ಎಲ್ಲ ಆದಮೇಲೆ ಏನು ಮಮ್ಮಿ ಉಪ್ಪೇ ಇರಲಿಲ್ಲ. ಈ ಥರ ಅನೇಕರು ಮೊಬೈಲಲ್ಲಿ ಕಾಲ ಕಳೀತಾ ಇದ್ದಾರೆ. ಅವರಿಗೆ ಲೋಕನೇ ಒಂದು ಮೊಬೈಲ್ ಫೋನ್. ಆಮೇಲೆ ಅವರಿಗೆ ಲೋಕನೇ ಏನಾಗಿದೆ? ಒಂದು ಮೊಬೈಲ್ ಫೋನಲ್ಲಿ ಇವತ್ತು ಅನೇಕರು ಕಾಲ ಕಳೀತಾ ಇದ್ದಾರೆ. ಆಮೇನ್, ಹಲ್ಲೆಲೂಯಾ. ನೋಡಿ, ವಾಕ್ಯ ಹೇಳುತ್ತದೆ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ. ಕ್ರಿಸ್ತನು ನಿಮ್ಮೆಲ್ಲರನ್ನ ಪ್ರೀತಿಸಿದ್ದಾರಾ? ಆಮೇನ್, ಹಲ್ಲೆಲೂಯಾ. ನಮ್ಮೆಲ್ಲರನ್ನು ಕ್ರಿಸ್ತನು ಪ್ರೀತಿಸಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಅರ್ಪಿಸಿಕೊಂಡು. ನೋಡಿ, ನಮ್ಮೆಲ್ಲರನ್ನು ಪ್ರೀತಿಸಿದ್ರಿಂದಾನೆ
ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕಳುಹಿಸಿಕೊಟ್ರು. ಆಮೇನ್. ಅದು ಎಷ್ಟು ದೊಡ್ಡ ತ್ಯಾಗ ಗೊತ್ತಾ? ನೀವು ಯಾರಾದರೂ ಪ್ರಾರ್ಥನೆ ಮಾಡ್ತೀರಾ, ದೇವರೇ ಬೆಳಿಗ್ಗೆ ಎದ್ದಿದ ತಕ್ಷಣ ದೇವರೇ ನಿನ್ನ ದೇಹವನ್ನು ನಿನ್ನ ರಕ್ತವನ್ನು ನಾನು ನೆನೆಸಿಕೊಳ್ತೇನೆ, ಯಾರಾದರೂ ಬೆಳಿಗ್ಗೆ ಅದು ಮಾಡ್ತೀರಾ? ಇಲ್ಲ ತಿಂಗಳಿಗೊಂದ್ಸಲಿ ಚರ್ಚಲ್ಲಿ ಮಾತ್ರ ದೇವ್ರ ಪಂಕ್ತಿ ಕೊಡುವಾಗ ಮಾತ್ರ ಹೇಳ್ತೀರಾ? ಪ್ರತಿದಿನ ದೇವರ ದೇಹಕ್ಕಾಗಿಯೂ ಆತನ ರಕ್ತಕ್ಕಾಗಿಯೂ ನಾವು ಬೇಡಬೇಕಂತೆ, ಪ್ರಾರ್ಥನೆ ಮಾಡಬೇಕಂತೆ ಬೆಳಿಗ್ಗೆ ಎದ್ದಿದ ತಕ್ಷಣ. ಅದು ನನ್ನ ಪ್ರಾರ್ಥನೆಯಾಗಿರಬೇಕು. ಆಮೇಲೆ ಪ್ರಾರ್ಥನೆ ನನ್ನ ಉಸಿರಾಗಿ ಇರಬೇಕು, ಪ್ರಾರ್ಥನೆ ನನ್ನ ಮಾತಾಗಿರಬೇಕು. ಪ್ರಾರ್ಥನೆಯಲ್ಲಿ ನಮ್ಮ ಸಮಯವನ್ನು ಕಳೀಬೇಕೇ ಹೊರತು ನೀವು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದು ನೋಡಿ ನಿಮ್ಮ ಜೀವಿತ ಬದಲಾಗುತ್ತೆ. ಆಮೇನ್. ಹಲ್ಲೆಲೂಯಾ. ಅದ್ಭುತ ನಡೀಲಿಲ್ವೇ? ನಮ್ಮ ಮನೆಗೆ ಒಂದು ಅದ್ಭುತ ಆಗಲಿಲ್ವೇ? ನಾನು ಕೇಳಿದ್ದು ದೇವ್ರು ಕೊಡಲಿಲ್ವೇ? ನನ್ನ ಪ್ರಾರ್ಥನೆ ದೇವರಿಗೆ ಕೇಳಲಿಲ್ವೇ? ದೇವ್ರಿಗೆ ಇಷ್ಟ ಆಗಲಿಲ್ವೇ ಅಂತ ನಾವೇನು ಮಾಡ್ತೀವಿ? ಗುಣಗುಡ್ತಾ ಇರ್ತೀವಿ. ಅಯ್ಯೋ ಎಷ್ಟು ಪ್ರಾರ್ಥನೆ ಮಾಡೋದು, ಏನು ಪ್ರಾರ್ಥನೆ ಮಾಡಿ 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 ಒಂದು ಫಲ ಕೂಡ ಸಿಕ್ಕಲಿಲ್ಲ ಅಂತ ಅನೇಕರು ಕೂಡ ಹೇಳ್ತಾರೆ. ಆಮೇಲೆ ಇಲ್ವಾ? ಕೆಲವರು ನಗೀತಾರೆ ನಿಜ ಅಂತ ಇಲ್ವಾ? ಪ್ರಾರ್ಥನೆಗೆ ಉತ್ತರನೇ ಸಿಗ್ತಾ ಇಲ್ವಲ್ಲಪ್ಪ. ಪ್ರಾರ್ಥನೆ ಹಗಲು ರಾತ್ರಿ ನಾನು ಮಾಡ್ತಾನೇ ಇದ್ದೀನಿ. ಯಾಕಂತ ಹೇಳಿದ್ರೆ, ಉತ್ತರ ಯಾಕೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ, ನಾನು ಹೇಳ್ತೀನಿ ಕೇಳಿ, ನಿಮ್ಮ ಪ್ರಾರ್ಥನೆ ಸರಿ ಇಲ್ಲ ಅಂತ ಅರ್ಥ. ನಿಮ್ಮ ಪ್ರಾರ್ಥನೆನ ದೇವರು ಕೇಳಲಿಲ್ಲ ಅಂತ ಅರ್ಥ. ಕೇಳಲಿಲ್ಲ ಅಂತ ಇಲ್ಲ, ಕೇಳೋರೆ, ಆದರೆ ನೀವು ಮಾಡೋ ಪ್ರಾರ್ಥನೆ ಸರಿ ಇಲ್ಲ. ನಿಮ್ಮ ಪ್ರಾರ್ಥನೆಗಳನ್ನ ನೀವೇನು ಮಾಡಬೇಕು? ಬದಲಾಯಿಸಿಕೊಳ್ಳಬೇಕು. ನೀವು ಇಷ್ಟು ವಯಸ್ಸಾದ ಮೇಲೆ ಕೂಡ ನನಗೆ ನನ್ನ ಮಕ್ಕಳಿಗೆ ನಾನು ಹಾಲು ಕೊಡ್ತಾನೇ ಇದ್ದರೆ ಅದು ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತಾ? ಈಗ ಚೆಂದಾಗಿ ಬಿರಿಯಾನಿ ಮಾಂಸ ತಿನ್ನೋ ವಯಸ್ಸು. ಬಿರಿಯಾನಿ ಮಾಂಸ ತಿನ್ನೋ ವಯಸ್ಸಲ್ಲಿ ಬಾಟ್ಲಲ್ಲಿ ಹಾಲು ಹಾಕ್ಕೊಟ್ರೆ ಅದು ಚೆನ್ನಾಗಿರುತ್ತಾ? ಚೆನ್ನಾಗಿರಲ್ಲ ಅಲ್ವಾ? ಕ್ರಿಸ್ತನಲ್ಲಿ ನಾವು ಬೆಳೆಯಬೇಕಾಗಿದೆ. ಆಮೇನ್. ಹಲ್ಲೆಲೂಯಾ. ನೋಡಿ, ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾಗಿ ಕಾಣಿಕೆಯಾಗಿ ಆತನು ಅರ್ಪಿಸಿಕೊಟ್ಟನು. ಆಮೇನ್. ಹಲ್ಲೆಲೂಯಾ. ಕೈಗಳಲ್ಲಿ ಕಾಲ್ಗಳಲ್ಲಿ ಮೊಳೆಗಳನ್ನು ಒಡೆದು ರಕ್ತವು ಸುರಿದು ಆ ಘೋರ ದೃಶ್ಯವನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಹಂಗೆ ಅಳು ಬರುತ್ತದೆ. ಆಮೇಲೆ ವರ್ಷಕ್ಕೊಮ್ಮೆ ಮಾತ್ರ, ಗುಡ್ ಫ್ರೈಡೇ ದಿವಸ ಮಾತ್ರ ಹಂಗೆ ದುಃಖವಾಗಿರೋದು ಅಲ್ಲ. ದೇವರು ಸತ್ತಿದ್ದು ನಮಗೆ ಜಯವನ್ನು ಕೊಟ್ಟಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಜಯ ಕ್ರಿಸ್ತನು ಆತನು ಎಲ್ಲರ ಪಾಪಗಳಿಗೋಸ್ಕರ, ಎಲ್ಲರ ಶಾಪಗಳಿಗೋಸ್ಕರ ಆತನು ಪರಿಹಾರವಾಗಿ ನಮಗೇನು ಕೊಟ್ಟಿದ್ದಾರೆ? ಏನು ಕೊಟ್ಟಿದ್ದಾರೆ? ಜಯವನ್ನು ಕೊಟ್ಟಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಮೂರನೇ ಕಾರ್ಯ ನಾವು ಓದೋಣ. ಎಫೆಸೀಯರ್ 4:1 ಓದಿದ್ದೀವಲ್ವಾ? ಜ್ಞಾನದಲ್ಲಿ ನಾವು ಬೆಳೆಯಬೇಕು. ಕೊಲೋಸ್ಯರ್ 4:5. ಕೊಲೋಸ್ಯರ್ ಓದಿಮ್ಮ 4:5. ಕೊಲೋಸ್ಯರ್ 4:5 ಅಲ್ವಾ? ನೋಡಿ, ಓದಿ. ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ಆಮೇನ್. ಹಲ್ಲೆಲೂಯಾ. ಇವತ್ತು ಲೋಕದವರಿಗೆ ತುಂಬ ಜ್ಞಾನ ಇದೆ. ಆಮೇಲೆ ಒಪ್ಕೊಳ್ತೀರಾ? ಎಲ್ಲ ನಾನು ನೋಡಿಪ್ಪ ಸಹೋದರ, ನೋಡಿ ನಮ್ಮನ್ನು, ಲೋಕದವರಿಗೆ ತುಂಬ ಜ್ಞಾನ ಇದೆ. ಅವರು ಜ್ಞಾನದಲ್ಲಿದ್ದಾರೆ, ಜ್ಞಾನದಲ್ಲಿ ಬೆಳೀತಾ ಇದ್ದಾರೆ, ಜ್ಞಾನದಲ್ಲಿ ಎಲ್ಲವನ್ನು ಪಡ್ಕೊಳ್ತಾರೆ. ಎಲ್ಲಾದರೂ ಏನಾದರೂ ಒಂದು ಸಿಕ್ಕಿದ್ರೆ ಟಕ್ಕಂತ ಅದನ್ನು ವ್ಯಾಪಾರ ಮಾಡಿ ಬಿಸ್ನೆಸ್ ಮಾಡಿ ಮುಗಿಸ್ಬಿಡ್ತಾರೆ. ಲೋಕದಲ್ಲಿ ಇರುವವರಿಗೆ ಇರುವಂಥ ಜ್ಞಾನ ಯಾಕೆ ನಮಗಿಲ್ಲ? ಸಾಲಮೋನನು ಏನು ಕೇಳಿದ ದೇವ್ರ ಹತ್ರ? ದೇವರೇ ಏನಪ್ಪ ಬೇಕು ನಿನಗೆ ಅಂತ ಹೇಳಿದ್ರೆ ಅವ್ನು ಕೇಳಿರ್ಬೋದು, ನನಗೆ ಆಸ್ತಿ ಕೊಡಿ, ಅಂತಸ್ತು ಕೊಡಿ, ಇಷ್ಟು ಹೊಲ ಕೊಡಿ, ಇಷ್ಟು ಗದ್ದೆ ಕೊಡಿ, ಇಷ್ಟು ಹಣ ಕೊಡಿ, ಇಷ್ಟು ಬಂಗಾರ ಕೊಡಿ ಅಂತ ಕೇಳಿರ್ಬೋದು. ಸಾಲಮೋನನು ಯಾವುದನ್ನು ಕೇಳದೆ ನನಗೆ ಜ್ಞಾನವನ್ನು ಮಾತ್ರ ಕೊಡಿ ದೇವರೇ ಅಂತ ಕೇಳಿದ್ರು. ಆಮೇನ್. ಹಲ್ಲೆಲೂಯಾ. ಯಾವುದನ್ನು ಕೇಳಿದ್ರು? ಜ್ಞಾನವನ್ನು ಮಾತ್ರ ಆತನು ಕೇಳಿದ್ರು. ಯಾಕೆ ಜ್ಞಾನವನ್ನು ಕೇಳಿದ್ರು? ಜ್ಞಾನ ಒಂದಿದ್ರೆ ನಾನು ಬದುಕೋಬೋದಪ್ಪ. ಆಮೇನ್. ಅದು ದೇವರು ಕೊಡುವಂಥ ಜ್ಞಾನ ಒಂದಿದ್ರೆ ನಾನು ಈ ಲೋಕವನ್ನೇ ಗೆಲ್ಲಬಹುದು. ಆಮೇನ್. ಕರೆಕ್ಟ್ ತಾನೇ ನಾನು ಹೇಳೋದು?
ಅದಕ್ಕೆ ಸಾಲಮೋನನು ಜ್ಞಾನವನ್ನು ದೇವರ ಹತ್ರ ಕೇಳಿದ್ರು. ಆದರೆ ದೇವರು ಏನು ಕೊಟ್ಟರು? ಜ್ಞಾನದ ಜೊತೆಯಲ್ಲಿ ಐಶ್ವರ್ಯವನ್ನು ಕೂಡ ಏನು ಮಾಡಿದ್ರಂತೆ? ಕೊಟ್ರಂತೆ. ಆಮೇನ್, ಹಲ್ಲೆಲೂಯಾ. ಹಂಗಾದ್ರೆ ದೇವರಿಗೆ ಗೊತ್ತು, ಇವನು ಜ್ಞಾನ ಒಂದು ಸಾಕು ಅಂತಾನೆ. ಜ್ಞಾನ ಸ್ವಲ್ಪ ದಿವಸ ಹೋಗಬೇಕು, ಅವನ ಜೊತೆ ಏನು ಮಾಡೋಕ್ಕೆ, ಟ್ರಾವೆಲ್ ಮಾಡೋಕ್ಕೆ ಸ್ವಲ್ಪ ದಿವಸ ಹೋಗಬೇಕು. ಅದ್ರ ಜೊತೆ ನಾನು ಸ್ವಲ್ಪ ಐಶ್ವರ್ಯನೂ ನಾನು ಕೊಡ್ತೀನಿ ಅಂತ ಏನು ಮಾಡಿದ್ರು? ಯೇಸು ಸ್ವಾಮಿ ಕೊಟ್ಟರು. ಇಲ್ಲಿ ವಾಕ್ಯ ಹೇಳುತ್ತದೆ, ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ. ಎಷ್ಟು ಜನ ಸಮಯವನ್ನು ಸುಮ್ಮನೆ ಕಳಿತೀವಿ ಹೇಳಿ ನೋಡೋಣ? ಎಚ್ಚರಿಕೆಯಾದಂಥ ಮಾತು ಇದು. ಸಮಯವನ್ನು ಸುಮ್ಮನೆ ಕಳೆಯೋದು, ಸುಮ್ಮನೆ ಕುತ್ಕೊಂಡು ಟಿ ವಿ ನೋಡ್ತಾ ಇರೋದು, ಸುಮ್ಮನೆ ಪಕ್ಕದ ಮನೆಯವ್ರ ಹತ್ರ ಮಾತಾಡ್ಕೊಂಡಿರೋದು, ಸುಮ್ಮನೆ ಫೋನಲ್ಲಿ ಯಾರೋ ಸುಮ್ಮನೆ ಇರ್ತಾರೆ ಅವ್ರನ್ನ ಕೆಣಕೋದು ಫೋನಲ್ಲಿ. ಅಕ್ಕ ಹೆಂಗಿದೆಯಾ, ಊಟ ಆಯ್ತಾ, ಸಾರು ಆಯ್ತಾ, ಯಾಕೆ ಈ ಸಾರು, ಸೀರೆ ತಗೊಂಡ್ರ, ಒಡವೆ ತಗೊಂಡ್ರ? ಇದೆಲ್ಲ ಕ್ರೈಸ್ತರು ಮಾಡುವಂಥ ವಿಷಯವಲ್ಲ. ಆಮೇನ್, ಹಲ್ಲೆಲೂಯಾ. ಸಮಯವನ್ನು ಸುಮ್ಮನೆ ನಾವು ಕಳಿಬಾರ್ದು. ನೋಡಿ, ಕೀರ್ತನೆ 1:1 ಹೇಳುತ್ತದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಆಮೇನ್, ಪಾಪಾಂತರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಏನು ಮಾಡಬೇಕಂತೆ? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಅತ್ಯಾನಂದ ಪಡುವವನಾಗಿ. ಆಮೇನ್, ಹಲ್ಲೆಲೂಯಾ. ಎಲ್ಲರೂ ಆಮೇನ್ ಹೇಳಿ. ಆಮೇನ್. ಕೀರ್ತನೆ 1ನೇ ವಾಕ್ಯ 1:1 ಹೇಳುತ್ತದೆ, ಯಾವನು ದುಷ್ಟರ ಆಲೋಚನೆ ಅಂತ ಕೇಳ್ತಾನೋ ಅವನಲ್ಲೇ ಬಿದ್ದೋದ. ಆಮೇನ್, ಹಲ್ಲೆಲೂಯಾ. ದುಷ್ಟರ ಆಲೋಚನೆಯನ್ನು ಕೇಳಕ್ಕೆ ಹೋಗಬಾರ್ದು. ಒಳ್ಳೆ ಸ್ನೇಹಿತರನ್ನು ನಾವು ಇಟ್ಕೋಬೇಕು. ಒಳ್ಳೆ ಸ್ನೇಹಿತರು ಇಬ್ಬರಿದ್ದರೆ ಸಾಕು, ಇಲ್ಲ ತುಂಬ ಬೆಸ್ಟ್ ಫ್ರೆಂಡ್ ಒಬ್ಬರಿದ್ದರೆ ಸಾಕು. ಅವರ ಗುಣಾತಿಶಯ ನಿಮ್ಮನ್ನು ಬದಲಾಯಿಸುತ್ತೆ. ಆದರೆ ನೀವು ಅವ್ರ ಹಿಂದ್ಗಡೆ ಓಡ್ಬಿಡ್ಬಾರ್ದು. ಆಮೇಲೆ ಅವ್ರನ್ನ ನಮ್ಮ ಕಡೆ ಎಳೆಯೋಕ್ಕೆ ನಾವು ಪ್ರಯತ್ನ ಪಡಬೇಕೆ ಹೊರತು, ಬಾರೋ ಇವತ್ತು ರಜಾ ಹಾಕ್ಬಿಟ್ಟು ನಾವು ಹೋಗಿ ಪಿಕ್ಚರ್ ನೋಡೋಣ ಬಾರೋ, ಹೋಗೋಣ ಬಾರೋ, ನೀನು ಹೋಗೋದು. ಅಲ್ಲಿ ಯಾರು ನೋಡ್ತಾ ಇದ್ದಾರೆ ನಿಮ್ಮನ್ನು? ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ. ಎಚ್ಚರಿಕೆಯಿಂದ ಇರಬೇಕು ನಾವು. ಅವರ ಕಣ್ಣು ಎಲ್ಲ ಕಡೆಯೂ ತಿರುಗಾಡ್ತಾ ಇದೆ. ಆಮೇನ್, ಹಲ್ಲೆಲೂಯಾ. ಅವರು ಸುಮ್ಮನೆ ಏನೋ ನಾವು ಕಣ್ಣಿಗೆ ಕಾಣದಂಥ ದೇವರು ಅಂತ ತಿಳ್ಕೊಬಾರ್ದು. ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಸುಳ್ಳು ಹೇಳ್ತೀವ, ಯಾರನ್ನಾದ್ರೂ ಬೈತೀವ, ಯಾರನ್ನಾದ್ರೂ ಏನಾದರೂ ಮಾತಾಡ್ತೀವ, ಹಿಂದೆ ಮುಂದೆ ಮಾತಾಡ್ತಾ ಇದ್ದೀವ, ವ್ಯರ್ಥವಾಗಿ ಎಲ್ಲವನ್ನ ಗಮನಿಸುವಂಥ ದೇವರು ಆತನೊಬ್ಬನು. ಆತನಿಗೆ ಎಚ್ಚರಿಕೆಯಾಗಿ ನಾವಿರಬೇಕು. ನೋಡಿ, ಇಲ್ಲಿ ಹೇಳುತ್ತದೆ, ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿ. ಬೆಲೆಯುಳ್ಳದ್ದೆಂದು ಉಪಯೋಗಿಸಿ. ಇವತ್ತು ಭಾನುವಾರ ಹೋಗ್ಬಿಟ್ರೆ ಈ ಭಾನುವಾರ ತಿರ್ಗಾ ಬರಲ್ಲ. ಬರುತ್ತಾ? ವರ್ಷಗಳು ಹೋಗ್ಬಿಟ್ರೆ ಬರುತ್ತಾ? ತಿಂಗಳು ಹೋದರೆ ಬರುತ್ತಾ? ದಿನಗಳು ಹೋದರೆ ಬರುತ್ತಾ? ವಾರಗಳು ಹೋದರೆ ಬರುತ್ತಾ? ಗಂಟೆ ಹೋದರೆ ಬರುತ್ತಾ? ನಿಮಿಷಗಳು ಹೋದರೆ ಬರುತ್ತಾ? ಸೆಕೆಂಡ್ಗಳು ಹೋದರೆ ಕೂಡ ಬರಲ್ಲ. ಆಮೇನ್, ಹಲ್ಲೆಲೂಯಾ. ಎಷ್ಟು ದಿನಗಳನ್ನು, ವರ್ಷಗಳನ್ನು, ತಿಂಗಳುಗಳನ್ನು, ವಾರಗಳನ್ನು, ನಿಮಿಷಗಳನ್ನು ಸುಮ್ಮನೆ ನಾವು ಕಳ್ಕೊಂಡಿದ್ದೀವಿ. ಎಲ್ಲದಕ್ಕೂ ನಾವು ದೇವರಿಗೆ ಏನು ಕೊಡಬೇಕು? ಲೆಕ್ಕ ಒಪ್ಪಿಸುವವರಾಗಿದ್ದೇವೆ. ಆಮೇನ್, ಹಲ್ಲೆಲೂಯಾ. ಕೆಲಸ ಇದೆ. ನಾವು ಎಷ್ಟು ದುಡಿತೀವೋ ಅದೇ ಪ್ರಕಾರ ದೇವರನ್ನು ಹುಡುಕುವ ವಿಷಯದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು. ಆಮೇನ್, ಹಲ್ಲೆಲೂಯಾ. ನೋಡಿ, ವಾಕ್ಯ ಹೇಳುತ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಬೇಕು. ಆತನ ರಾಜ್ಯವು ನೀತಿ ಇಲ್ಲ ಅಂತ ಹೇಳಿದ್ರೆ ನಾವು ನೀವು ಏನಕ್ಕೆ? ಆಮೇನ್, ಹಲ್ಲೆಲೂಯಾ. ಸುಮ್ಮನೆ ನಾವು ಬೆಳಗ್ಗೆ ಎದ್ದು ಸ್ವಲ್ಪ ಒಂದು 10 ನಿಮಿಷ ಪ್ರಾರ್ಥನೆ, ಮಲಗುವಾಗ ಒಂದು 10 ನಿಮಿಷ ಪ್ರಾರ್ಥನೆ, ಇದರಲ್ಲಿ ಇಲ್ಲ. ಆಮೇನ್, ಹಲ್ಲೆಲೂಯಾ. ಈ ಲೋಕ ತುಂಬ ಕೆಟ್ಟದಾಗಿದೆ. ಈ ಲೋಕದ ಜನರನ್ನು ಸೈತಾನನ ಕರಗಳಿಂದ ಬಿಡಿಸಬೇಕಾದರೆ ಕ್ರೈಸ್ತರ ಮಧ್ಯದಲ್ಲಿ ಪ್ರಾರ್ಥನೆ ಹೆಚ್ಚಾಗಿರಬೇಕು. ಆಮೇನ್, ಹಲ್ಲೆಲೂಯಾ. ನಾವೆಲ್ಲರೂ ಒಟ್ಟಾಗಿ ಸೇರಿದ್ರೇ ಈ ಲೋಕವನ್ನು, ಈ ಕರ್ನಾಟಕವನ್ನು, ಈ ಭಾರತ ದೇಶವನ್ನು ಬೆಂಗಳೂರು ಪಟ್ಟಣವನ್ನು ಅಲ್ಲಾಡಿಸೋಕ್ಕೆ ಸಾಧ್ಯ. ನಾವು ನಮ್ಮ ಎಲ್ಲ ವೈರಾಗ್ಯವನ್ನು ಯಾರ ಮೇಲೆ ಇದ್ದು ಗೊತ್ತಾ ತೋರಿಸ್ಬೇಕು? ಅಪ್ಪ, ನಾನು ಇವತ್ತಿನಿಂದ ಯೇಸುಗಾಗಿ ನಾನು ಜೀವಿಸ್ತೇನೆ. ಆಮೇಲೆ ಇವತ್ತಿನಿಂದ ನಾನು ಯೇಸುಗೋಸ್ಕರ ಏನಾದರೂ ಮಾಡ್ತೇನೆ. ನಾನು ಯೇಸುವನ್ನು ಪ್ರೀತಿಸುತ್ತೇನೆ. ಯೇಸು ಹೇಳಿದಂಥ ಎಲ್ಲ ಆಜ್ಞೆಗಳಿಗೆ ನಾನು ವಿಧೇಯರಾಗ್ತೇನೆ. ನಾನು ಹೆಸರು ಕ್ರೈಸ್ತನಾಗಿರೋದಿಲ್ಲ.
ದೇವರಿಗೆ ಇಷ್ಟವುಳ್ಳ ಮಗನಾಗಿ ನಾನು ಜೀವಿಸ್ತೇನೆ, ಮಗಳಾಗಿ ನಾನು ಜೀವಿಸ್ತೇನೆ. ಎಲ್ಲರಿಗೂ ಸಾಕ್ಷಿಯುಳ್ಳ ಒಂದು ಜೀವನವನ್ನು ನಾನು ಮಾಡ್ತೇನೆ. ನಾನು ದೇವರಿಗೆ ಫಲ ಕೊಡುವವಳಾಗಿರ್ತೇನೆ. ಆ ಫಲ 30, 60, 100ರಷ್ಟು ಫಲ ಕೊಡಬೇಕು. ಆಮೇನ್, ಹಲ್ಲೆಲೂಯ. ಒಂದು ಮರವನ್ನು ಇಟ್ಟರೆ ಆ ಮರ ತಕ್ಕ ಕಾಲದಲ್ಲಿ ಫಲ ಕೊಡಬೇಕು. ಆಮೇನ್, ಹಲ್ಲೆಲೂಯ. ಕೊಟ್ಟರೆ ತಾನೇ ಫಲ, ಕೊಟ್ಟರೆ ತಾನೇ ಇಟ್ಟವ್ರಿಗೆ ಸಂತೋಷ. ಅದು ಬಜೆಯಾಗೇ ಇದ್ದರೆ ಹೆಂಗೆ, ಬಂಜೆಯಾಗೇ ಇದ್ದರೆ ಹೆಂಗೆ, ಇಷ್ಟ ಬರುತ್ತಾ? ಕತ್ತರಿ ಸಾಕಪ್ಪ, ಇದು ತುಂಬ ಕೋಪ ಬರುತ್ತೆ ನನಗೆ. ಏನು ಒಂದು ಫಲ ಇಲ್ಲ, ಒಂದು ಕಣಿ ಏನೂ ಇಲ್ಲ, ಯಾವುದೂ ಇಲ್ಲ. ಸುಮ್ಮನೆ ನೀರು ಹಾಕಿ 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 ಗೊಬ್ಬರ ಹಾಕಿ 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 ಬೆಳೆಸ್ತಾ ಇದ್ರೆ ಯಾಕಂತ ಹೇಳಿದ್ರೆ, ಯಾಕೆ ಫಲ ಕೊಡಲಿಲ್ಲ ಮರ ಅಂತ ಹೇಳಿದ್ರೆ, ಆ ಬೇರು ಮೇಲೇ ಇದೆ, ತೆಳ್ಳಗಿದೆ ಆ ಬೇರು. ಫಲ ಕೊಡಬೇಕಾದರೆ ಬೇರು, ಮರದ ಬೇರು ಭೂಮಿ ಒಳಗೆ ಆದುಕೊಂಡು ಹೋಗಬೇಕು. ಆಮೇನ್, ಹಲ್ಲೆಲೂಯ. ಭೂಮಿಯ ಒಳಗೆ ಆದುಕೊಂಡು ಹೋಗುವಂಥ ಮರವು ಅಧಿಕ ಫಲವನ್ನು ಕೊಡುತ್ತದೆ. ಆಮೇನ್, ಹಲ್ಲೆಲೂಯ. ಬೇರು ಸತ್ತೋಗಿದ್ರೆ ಫಲ ಕೊಡೋಕ್ಕೆ ಸಾಧ್ಯ ಇಲ್ಲ. ಮಣ್ಣು ತೆಳ್ಳಗಿದ್ರೆ ಆ ಮಣ್ಣಲ್ಲಿ ಹೋಗಿ ಸೇರ್ಕೊಳೋ ಬೇರು ಬಂದು ಫಲ ಕೊಡೋಕ್ಕಾಗಲ್ಲ. ಅದೇ ಪ್ರಕಾರ ನಾವು ದೇವರಲ್ಲಿ ಹೆಂಗಿರಬೇಕು, ಬೇರೂರಿ ಹೋಗಿ ದೇವರಲ್ಲಿ ನೆಲೆಯಾಗಿ ನಿಲ್ಲಬೇಕು. ನಮ್ಮ ಸಭೆ ಬೆಳಿಬೇಕಾದ್ರೆ ನೀವೆಲ್ಲರೂ ಮೊದಲು ಬೆಳಿಬೇಕು. ಆಮೇನ್, ಹಲ್ಲೆಲೂಯ. ನೀವು ಪ್ರಾರ್ಥನೆಯಲ್ಲಿ ಬೆಳೀಬೇಕು, ಆತ್ಮಿಕದಲ್ಲಿ ಬೆಳೆಯಬೇಕು, ವಾಕ್ಯವನ್ನು ಓದುವುದರಲ್ಲಿ ಬೆಳೆಯಬೇಕು, ವಾಕ್ಯವನ್ನು ಹಂಗೆ ಮಾತನಾಡುವುದರಲ್ಲಿ ಬೆಳೆಯಬೇಕು. ಎಲ್ಲ ವಿಷಯದಲ್ಲೂ ನೀವು ಮೊದಲು ಬೆಳೆಯಬೇಕು. ಆಮೇನ್, ಹಲ್ಲೆಲೂಯ. ಅದರಲ್ಲಿ ನಿಮ್ಮ ಆಸಕ್ತಿಯನ್ನು ನೀವು ತೋರಿಸುವವರಾಗಿರಬೇಕು. ಆಮೇನ್, ಹಲ್ಲೆಲೂಯ. ಇವತ್ತಿನಿಂದ ಕಾಲವನ್ನು ಸುಮ್ಮನೆ ಕಳೆಯಬೇಡಿರಿ. ಆಮೇನ್, ಹಲ್ಲೆಲೂಯ. ಕಾಲವನ್ನು ನಾವು ಸುಮ್ಮನೆ ಕಳೆಯಬಾರ್ದು. ಅದು ಪ್ರಯೋಜನವಾದದ್ದು ಎಂದು ನಾವೇನು ಮಾಡಬೇಕಂತೆ, ಉಪಯೋಗಿಸಿಕೊಳ್ಳಬೇಕು. ಬೆಲೆಯುಳ್ಳದ್ದು. ಇವಾಗ ಚಿನ್ನನ ನೋಡಿದ್ರೆ ಅಪ್ಪ ಎಷ್ಟು ಬೆಲೆ ಬಾಳುವಂಥ ಚಿನ್ನ. ನಾವು ದಿನಗಳನ್ನ ಹೇಳ್ತೀವ, ಅಯ್ಯೋ ಈ ಒಂದು ದಿನ ಹೋಯ್ತಲ್ಲ, ಯಾವಾಗಾದ್ರೂ ಕಷ್ಟಪಟ್ಟಿದ್ದೀವ, ಅಯ್ಯೋ ಇವತ್ತು ಒಂದು ದಿನ ಹೋಗ್ಬಿಡ್ತಲ್ಲ, ಹೆಂಗೋ ಎಷ್ಟು ಬೇಗ ಹೋಗ್ಬಿಡ್ತಲ್ಲ, ಈ ಒಂದು ದಿನದಲ್ಲಿ ನಾನು ಏನೂ ಮಾಡಲಿಲ್ವಲ್ಲ ಅಂತ ಯಾರಾದರೂ ಚಿಂತೆ ಪಟ್ಟಿದ್ದೀರಾ? ಯೋಚನೆ ಮಾಡಿದ್ದೀರಾ ಯೋಚನೆ? ಸ್ವಲ್ಪ ಗ್ರಹಿಸಿ ನೋಡಿ. ನಾನು ಮಾತಾಡ್ತಾ ಇದ್ದೇನೆ, ಕ್ರಿಸ್ತನು ನಡೆದುಕೊಳ್ಳುವಂಥ ರೀತಿ, ಅವನು ಯಾವ ರೀತಿ ನಡೆದುಕೊಳ್ಳುತ್ತಾನೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ನೋಡಿ, 2 ತಿಮೋತಿ 2:22 ನಾವು ಓದೋಣ. 2 ತಿಮೋತಿ 2:22. ತಮ್ಮ ಕನ್ನಡದಲ್ಲಿ ಓದಿ ಯಾರಾದರೂ. ಆಮೇನ್, ಹಲ್ಲೆಲೂಯ. ಚೆಂದಾಗಿ ಗಮನಿಸಿ, ಈ ವಾಕ್ಯವನ್ನು ಚೆಂದಾಗಿ ಗಮನಿಸಿ ಕೇಳಿ. ನೋಡಿ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು. ಆಮೇನ್. ಯಾರು ಆಮೇನ್ ಹೇಳಲ್ವಾ? ಏನ ಪಾಸ್ಟಮ್ಮ ಬ್ರೇಕ್ ಆಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ನೋಡಿ, ನಾವು ಲೋಕದವರಿಗೆ ಸಂಬಂಧಪಟ್ಟವರಾಗಿದ್ವಿ ಅಲ್ವಾ? ಮುಂಚೆ ಲೋಕದವರಿಗೆ ಸಂಬಂಧಪಟ್ಟವರಾಗಿದ್ವಿ. ಯೇಸು ಕ್ರಿಸ್ತುವನ್ನು ನಂಬಿದ ಮೇಲೆ ಲೋಕದಿಂದ ನಮ್ಮನ್ನು ದೇವರು ಏನು ಮಾಡವ್ರೆ? ಬೇರ್ಪಡಿಸಿದ್ದಾರೆ. ಅಪ್ಪ, ನೀನು ಲೋಕಕ್ಕೆ ಸೇರಿದವನಲ್ಲ, ನೀನು ಲೋಕಕ್ಕೆ ಸೇರಿದವಳಲ್ಲ ಅಂತ ಸಹೋದರ ಸಹೋದರಿಯರನ್ನ ನಮ್ಮನ್ನು ದೇವ್ರು ಏನು ಮಾಡವ್ರೆ? ಬೇರ್ಪಡಿಸಿದ್ದಾರೆ. ಅದು ನಿಜಾನ ಇಲ್ವಾ? ತಿರ್ಗಾ ಬೇರ್ಪಡಿಸಿದ ಮೇಲೆ ತಿರ್ಗಾ ನೀನು ಹೋಗಿ ಲೋಕದಲ್ಲಿ ಸೇರೋದು ಅದು ಒಳ್ಳೆಯದ ಕೆಟ್ಟದ? ಇವಾಗ ಒಂದು ಮಗುಗೆ ಚೆಂದಾಗಿ ಸ್ನಾನ ಮಾಡಿಸಿ ಪೌಡ್ರು ಕ್ರೀಮೆಲ್ಲ ಹಾಕಿ ಬಟ್ಟೆ ಎಲ್ಲ ಹಾಕಿ ಎಲ್ಲ ಬಿಟ್ಟ ಮೇಲೆ ಅದು ಹೋಗಿ ಕೆಸರಲ್ಲಿ ಆಡಿದ್ರೆ ನಿಮ್ಗೆ ಹೆಂಗಿರುತ್ತೆ? ಕೋಪ ಮಾತ್ರ ಬರುತ್ತಾ? ಹೊಡಿದಿರ ಬಿಟ್ಟವ್ರೆ ದೇವರು ನಿಮ್ಮನ್ನು ಅಷ್ಟೇ. ಆಮೇಲೆ ಕೋಪ ಇದೆ ದೇವರಿಗೆ, ರೋಷ ಇದೆ. ರೋಷವುಳ್ಳ ದೇವರು ಅಂತ ವಾಕ್ಯ ಹೇಳುತ್ತದೆ. ನೀತಿಯುಳ್ಳ ದೇವರು ಅಂತಲೂ ಇದೆ. ಆತನು ಪ್ರೀತಿ ಸ್ವರೂಪಿ ಅಂತಲೂ ಇದೆ. ಆತನು ಸಮಾಧಾನ ದೇವರು ಅಂತ ಇದೆ. ಆದರೆ ಆತನಿಗೆ ಕೋಪ ಬಂದರೆ
ಉರಿಯುವ ಅಗ್ನಿ ಅಂತ ಕೂಡ ಇದೆ. ಪಳ 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 ಅಂತ ಉರಿಯುವಂಥ ದೇವರು, ಆತನ ಮುಂದೆ ನಿಲ್ಲಕ್ಕಾಗಲ್ಲ. ಹಲ್ಲೆಲೂಯಾ. ನೋಡಿ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು. ಯಾಕೆ ದೂರ ಇರಬೇಕಂತೆ? ಸೈತಾನಾದವನು ಎಳಿತಾ ಇದ್ದಾನೆ, ಅಪ್ಪ ಇಲ್ಬಾ ಇಲ್ಬಾ ಇಲ್ಬಾ, ಇಲ್ಲಿ ನೋಡಿ ಏನು ಚೆಂದಾಗಿ ತೋರಿಸ್ತಾ ಇದ್ದೇನೆ, ಇಲ್ಲಿ ಬಂದು ನೋಡು, ಇಲ್ಲಿ ಬಂದರೆ ನಿನಗೆ ಸಂತೋಷ ಸಿಕ್ಕುತ್ತೆ, ಇಲ್ಲಿ ಬಂದರೆ ನಿನಗೆ ಸಮಾಧಾನ ಸಿಕ್ಕುತ್ತೆ, ಇಲ್ಲಿ ಬಂದರೆ ನೀನು ನೆಮ್ಮದಿಯಾಗಿರ್ಬೋದು, ಯಾವುದು ನೀನು ತಲೆಯನ್ನು ಕೆಡ್ಸೋಕ್ಕಾಗಲ್ಲ, ಎಲ್ಲದರಲ್ಲೂ ನೀನು ಬಿಡುಗಡೆ ಹೊಂದಿ ಇದರಲ್ಲಿ ಬಂದ್ಬಿಟ್ರೆ ನೀನು ಹೆಂಗಿರ್ತೀಯ? ಸಂತೋಷವುಳ್ಳವನಾಗಿರ್ತೀಯ ಅಂತ ಸೈತಾನಾದವನು ಏನು ಮಾಡ್ತಾನೆ? ನಿಮ್ಮನ್ನು ಎಳಿತಾ ಇದ್ದಾನೆ. ಆ ಎಳೆಯೋದ್ರಿಂದ ನಾವೇನು ಮಾಡಬೇಕು? ಪಾರಾಗಬೇಕು, ತಪ್ಪಿಸಿಕೊಳ್ಳಬೇಕು. ಅವನು ಎಳಿತಾನೆ. ನೋಡಿ, ನಾನು ಮೊದಲೇ ಹೇಳಿದೆ, ಸಾಲಮೋನನು ಜ್ಞಾನವನ್ನು ಕೇಳ್ದ. ಕ್ರೈಸ್ತರಾದಂಥ ನಮಗೆ ದೇವರು ಜ್ಞಾನವನ್ನು ಕೊಟ್ಟಿದ್ದಾರೆ. ಜ್ಞಾನದ ಪ್ರಕಾರ ನಾವು ನಡಿಬೇಕು. ಯಾವುದು ಒಳ್ಳೆಯದು ಯಾವುದು ಕೆಟ್ಟೋದಂತ ನಾವು ಆಯ್ಕೆ ಮಾಡಬೇಕು. ಕೆಟ್ಟದ್ದನ್ನು ಆಯ್ಕೆ ಮಾಡಿಬಿಟ್ರೆ ನೀನು ಭಾಳೆಲ್ಲ ಅದೋಗದಿನೇ. ಹಲ್ಲೆಲೂಯಾ. ನೀನು ಕೆಟ್ಟದ್ದನ್ನು ನೀನು ಆಯ್ಕೆ ಮಾಡಿಕೊಂಡ್ರೆ ನಿನ್ನ ಜೀವನ ಚೆಂದಾಗಿರಲ್ಲ. ಒಳ್ಳೆಯದನ್ನು ಆಯ್ಕೆ ಮಾಡ್ಕೋಬೇಕು. ಯಾವುದು ಒಳ್ಳೆಯದು, ನನ್ನ ಜೀವಿತಕ್ಕೆ ಯಾವುದು ಒಳ್ಳೆಯದು, ನನ್ನ ಜೊತೆ ಬರುವಂಥ ಯಾವುದು ಒಳ್ಳೆಯದು ಅಂತ ನೀನೇನು ಮಾಡಬೇಕು? ತೀರ್ಮಾನಕ್ಕೆ ಬರಬೇಕು. ನಿಮ್ಮಲ್ಲಿ ಒಂದು ಉದ್ದೇಶ ಇರಬೇಕು. ಯಾವ ಉದ್ದೇಶ ಅಂತ ಹೇಳಿದ್ರೆ, ಅಪ್ಪ ನಾನು ಯೌವನದ ಇಚ್ಛೆಗಳಿಂದ ದೂರವಾಗಿರ್ತೇನೆ. ಅದು ಬರೀ ಸಹೋದರರಿಗೆ ಮಾತ್ರ ಅಲ್ಲ, ಸಹೋದರಿಗೂ. ಹಲ್ಲೆಲೂಯಾ. ಯಾವ ಕೆಟ್ಟ ಕಾರ್ಯಗಳಿಗೂ ನಾವೇನಾಗಿರಬೇಕು? ದೂರ ಆಗಿರಬೇಕು. ಆ ಕೆಟ್ಟ ಕಾರ್ಯಕ್ಕೆ ನಮ್ಮನ್ನು ಕರೆಯುವಾಗ ಸ್ವಲ್ಪ ಹೊತ್ತು ಯೇಸು ಸ್ವಾಮಿನ ನೋಡಬೇಕು ನೀವು. ಹಲ್ಲೆಲೂಯಾ. ಆತನು ನಮಗೋಸ್ಕರ ಪಟ್ಟಂಥ ಬಾಧೆಗಳನ್ನು ನಾವು ನೆನೆಸಬೇಕು. ಅವರು ಪಟ್ಟಂಥ ಸಮಸ್ಯೆಗಳನ್ನ ನಾವು ನೋಡಬೇಕು. ನಮಗೋಸ್ಕರ ರಕ್ತವನ್ನು ಸುರಿಸಿದಾರಲ್ಲ, ನಮಗೋಸ್ಕರ 39 ಏಟುಗಳನ್ನು ತೆಗೆದುಕೊಂಡಿದ್ದಾರಲ್ಲ, ಮುಳ್ಳು ಕಿರೀಟವನ್ನು ಧರಿಸಿದ್ದಾರಲ್ಲ, ಎಷ್ಟು ಘೋರವಾದ ಒಂದು ದೃಶ್ಯವನ್ನು ಆತನು ಮಾಡಿದಾರಲ್ಲ ನಮಗೋಸ್ಕರ ಅಂತ. ಪಾಪದ ಇಚ್ಛೆಗಳಿಗೆ ನಾವು ಹೋಗುವಾಗ ಯೇಸು ಸ್ವಾಮಿಯನ್ನು ಸ್ವಲ್ಪ ಹೊತ್ತು ನಾವು ನೋಡುವಾಗ, ಅಪ್ಪ ಬೇಡ, ನಾವು ಹೋಗ್ಬಿಡೋಣ ಹಿಂದಕ್ಕೆ, ನಾವು ಮುಂದಕ್ಕೆ ಹೋಗೋದು ಬೇಡ, ಇದರಿಂದ ನಾವು ತಪ್ಪಿಸಿಕೊಳ್ಳೋಣ ಅಂತ ಯಾವ ಮನುಷ್ಯನು ಬರ್ತಾನೋ ಅವನನ್ನು ದೇವರು ಹಂಗೆ ಉದ್ಧರಿಸ್ತಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು. ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡಿರಿ. ಹಲ್ಲೆಲೂಯಾ. ನಿಮ್ಮ ಸ್ನೇಹಿತವು, ನಿಮ್ಮ ಫ್ರೆಂಡ್ಶಿಪ್ ಯಾರ ಜೊತೆ ಗೊತ್ತಾ? ಕರ್ತನಲ್ಲಿ ಇರುವವರ ಸಂಗಡ ನೀನು ಇರಬೇಕು. ಯಾರು ಆತ್ಮಿಕದಲ್ಲಿದ್ದಾರೋ ಅವರ ಜೊತೆ ನಿನ್ನ ಸ್ನೇಹವನ್ನು ಬೆಳೆಸಿಕೊಳ್ಳಬೇಕು. ನಿನ್ನ ಜೀವನ ಚೆನ್ನಾಗಿರಬೇಕಾದ್ರೆ ಅವರೊಟ್ಟಿಗೆ ಸೇರಿ ನೀನು ಪ್ರಾರ್ಥನೆ ಮಾಡಬೇಕು. ಅವರೊಟ್ಟಿಗೆ ಸೇರಿ ನೀನು ಎಲ್ಲ ದೇವರ ಕಾರ್ಯಗಳನ್ನು ನೋಡಿ, ಅಲ್ಲಿ ನೋಡಿದ್ರೆ ಲೋಕದ ಕಾರ್ಯ ಯಾವುದೂ ಇರಲ್ಲ. ಸಹೋದರ ಪ್ರಾರ್ಥನೆ ಮಾಡೋಣ, ಸಹೋದರ ಈ ವಾಕ್ಯ ಈ ರೀತಿ ಹೇಳುತ್ತದೆ, ಈ ವಾಕ್ಯ ನೋಡಿ ಎಷ್ಟು ಚೆಂದಾಗಿ ನಮ್ಮನ್ನು ನಡೆಸುತ್ತದೆ ನೋಡಿ ಅಂತ ಒಬ್ರಿಗೊಬ್ಬರು ಮಾತಾಡ್ಕೊಳ್ಬೇಕು. ಹಲ್ಲೆಲೂಯಾ. ವಾಕ್ಯ ಹೇಳುತ್ತದೆ, ನೀನು ಲೋಕವನ್ನೆಲ್ಲ ಸಂಪಾದನೆ ಮಾಡಿದ್ರೇನು ನಿನ್ನ ಪ್ರಾಣವು ನಷ್ಟಪಟ್ಟರೆ ಏನು ಲಾಭ? ಲಾಭ ಇದೆಯಾ? ಲಾಭ ಇರಂಗಿದ್ರೆ ಹೋಗಿ ಮಾಡಿ, ಏನಾದರೂ ಮಾಡಿ. ಲಾಭನೇ ಇಲ್ಲ, ಪ್ರಯೋಜನವೇ ಇಲ್ಲ. ಆದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಹಂಗೆಯೇ ಎಳೆಯಲ್ಪಡ್ತಾ ಇದ್ದೇವೆ. ಹಲ್ಲೆಲೂಯಾ. ತುಂಬ ದುಃಖ ಆಗುತ್ತದೆ, ತುಂಬ ವೇದನೆ ಆಗುತ್ತದೆ. ಯವನಸ್ಥ ಮಕ್ಕಳು ಬಿದ್ದು ಹೋಗಿರೋದನ್ನು ನೋಡಿದ್ರೆ ತುಂಬ ಕಠಿಣವಾಗಿದೆ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನರು ಯಾವುದ್ಯಾವುದಕ್ಕೋ ಗುಲಾಮರಾಗಿದ್ದಾರೆ ಗೊತ್ತಾ? ಅವ್ರನ್ನೆಲ್ಲ ಬಿಡಿಸ್ಬೇಕಾದ್ರೆ ಯಾರಿಂದ ಸಾಧ್ಯ? ನಾವು ಮಾಡುವ ಪ್ರಾರ್ಥನೆಯಿಂದಾನೇ ಸಾಧ್ಯ. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ನಾವು ಬೆಳೆಯಬೇಕು ಪ್ರಿಯರೇ. ನಮ್ಮ ವೈರಾಗ್ಯವನ್ನು ತೋರಿಸುವುದರಲ್ಲ, ಹೆಮ್ಮೆ ತೋರಿಸುವುದರಲ್ಲ, ನಾವು ಪ್ರಾರ್ಥನೆಯಲ್ಲಿ ದೇವರ ಮುಂದೆ ಬೆಳೆಯುವವರಾಗಿರಬೇಕು. ನೋಡಿ, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸಬೇಕು. ನಾವು ಯಾವಾಗಲೂ ಸಮಾಧಾನವಾಗಿದ್ದು ನಾವೇನು ಮಾಡಬೇಕಂತೆ? ಕಲ್ತ್ಕೊಳ್ಬೇಕು. ನಾನೇನು ಮಾಡ್ತಾಯಿದ್ದೆ, ಏನಾದರೂ ಒಂದು ಮಾತಾಡ್ಬಿಟ್ಟು ಸುಮ್ಮನೆ ಏನಾದರೂ ಬಯಸ್ಕೊಳ್ಳೋದು, ಹಿಂಗೆ ಮಾಡ್ತಾಯಿದ್ದೆ ನಾನು. ಆವಾಗ ಏನಪ್ಪ ಇದು, ಏನಾದರೂ ಒಂದು ಮಾತಾಡಿದ್ರೆ ಏನಾದರೂ ಅಂದ್ಬಿಡ್ತಾರಲ್ಲ, ಏನು ಮಾಡೋಣ ಅಂತ ಹೇಳಿದ್ರೆ
ಆವಾಗ ನನಗೆ ದೇವರು ಮಾತಾಡೋ ಥರ ಒಂದು ದೃಶ್ಯ ಬಂತು. ಏನಂತ ಹೇಳಿದ್ರೆ, ಯಾವ ಮನುಷ್ಯನನ್ನು ನೀನು ಬದಲಾಯಿಸೋಕ್ಕಾಗಲ್ಲ. ಏನೋ ಆಮೇಲೆ ಯಾರನ್ನಾದ್ರೂ ಬದಲಾಯಿಸೋಕ್ಕಾಗುತ್ತಾ? ನಾವು ಹೇಳೋ ಮಾತು ಕೇಳ್ತಾರೆ ಯಾರಾದರೂ? ಯಾರೂ ಕೇಳಲ್ಲ. ನೀನು ಬದಲಾಗ್ಬಿಡು. ಆಮೇಲೆ ಏನು ಹೇಳಿದ್ರು? ನೀನು ಬದಲಾಗ್ಬಿಡಮ್ಮ ಅಂತ ನನಗೆ ಒಂದು ಮಾತು ಬಂತು. ಆವತ್ತಿನಿಂದ ಸೈಲೆಂಟಾಗಿ ಆಗ್ಬಿಟ್ಟೆ ನಾನು. ನೀನು ಏನಾದರೂ ಬೈಕೋ, ನೀನು ಏನಾದರೂ ಮಾಡು, ಹಿಂದ್ಗಡೆ ಮಾತಾಡು, ಏನಾದರೂ ಮಾಡು, ನಾನೇನು ಮಾಡಲ್ಲ, ಸೈಲೆಂಟಾಗಿ. ನಮ್ಮ ಮನೇಲೆಲ್ಲ ಕೇಳ್ತಾರೆ, ಪಾಸ್ಟ್ರು ಕೇಳ್ತಾರೆ, ಅಮ್ಮ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ಯಲ್ಲ ಅಮ್ಮ. ನನ್ನನ್ನು ನಾನು ಬದಲಾಯಿಸ್ಕೊಂಡೆ. ಆಮೇಲೆ ಅದೇ ಥರ ನಾವು ಮಾಡಬೇಕು. ನಾವು ಯಾರನ್ನು ಬದಲಾಯಿಸೋಕ್ಕಾಗಲ್ಲ. ಆಮೇಲೆ ಈ ಲೋಕದಲ್ಲಿ ನೀವು ಬದಲಾಗಿ ಅಂತ ಹೇಳಿದ್ರೆ ಫಸ್ಟು ನೀವು ಬದಲಾಗಿ ಅಂತಾರೆ. ಕರೆಕ್ಟಾ? ಅಷ್ಟು ಚುರುಕಾಗಿದ್ದಾರೆ ಮಕ್ಕಳು. ಅದರಿಂದ ನಾವೇನು ಮಾಡಬೇಕಂತ ಹೇಳಿದ್ರೆ, ಸಮಾಧಾನವಾಗಿರಬೇಕಾದ್ರೆ ನಮ್ಮ ಬಾಯಿನ ನಾವೇನು ಮಾಡಬೇಕು? ಸೈಲೆಂಟಾಗಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು. ಆಮೇಲೆ ಯಾಕಂತ ಹೇಳಿದ್ರೆ, ನಾವೊಂದು ಮಾತಾಡೋಕ್ಕೆ ಹೋಗಿ ಅಲ್ಲಿ ಸಮಾಧಾನ ಇಲ್ದಿರ ಏನಾದರೂ ಒಂದು ಸಮಸ್ಯೆ ಆದರೆ ಇಡೀ ದಿನವೆಲ್ಲ ಸಮಾಧಾನನ ನಾವೇನು ಮಾಡ್ಕೊತೀವಿ? ಕಳ್ಕೊತೀವಿ. ಒಬ್ಬರಿಗೊಬ್ಬರು ನಾವೇನು ಮಾಡಬೇಕು? ಪ್ರೀತಿಯಿಂದ ಇರಬೇಕು, ಸಮಾಧಾನವಾಗಿರಬೇಕು ಅಂತಲೇ ವಾಕ್ಯ ಹೇಳುತ್ತದೆ. ನೋಡಿ, ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ, ಶುದ್ಧ ಹೃದಯ ಬೇಕಂತೆ ಸಮಾಧಾನವನ್ನು ಸಂಪಾದಿಸುವುದಕ್ಕೆ, ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಯಾರೆಲ್ಲ ಕರ್ತನಲ್ಲಿ ಇಜ್ಜೋಡಾಗಿದ್ದಾರೋ ಅವರ ಸಂಗಡ ನೀವು ಸೇರಿ. ಇಬ್ಬರು ಸೇರಿದರೆ ಅವರ ಮಧ್ಯೆ ನಾನಿದ್ದೇನೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಆಮೇಲೆ ಎಲ್ಲಿ ಇಬ್ಬರು ಒಂದೇ ಮನಸ್ಸಿನಿಂದ ಕೂಡಿರ್ತಾರೋ ಅವರ ನಡುವೆ ನಾನಿದ್ದೇನೆ, ಅವರ ಮಧ್ಯದಲ್ಲಿ ನಾನಿದ್ದೇನೆ, ನಿಮ್ಮ ಪ್ರಾರ್ಥನೆಯನ್ನು ನಾನು ಕೇಳ್ತೇನೆ ಅಂತ ಹೇಳ್ತಾರೆ. ಆಮೇಲೆ ಹಲ್ಲೆಲೂಯಾ. ನಾವು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡೋಣ ಪ್ರಿಯರೇ. ಇನ್ನೊಂದು ಕಾರ್ಯ, ತೀತ್ ಪತ್ರಿಕೆನ ನಾವು ನೋಡೋಣ. ತೀತನು ತೀಮೋತಿ ಪಕ್ಕದಲ್ಲಿದೆ ನೋಡಿ, 2 ತೀಮೋತಿ ಪಕ್ಕದಲ್ಲಿದೆ, 2ನೇ ಅಧ್ಯಾಯ 12ನೇ ವಾಕ್ಯ. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಪ್ರಸಿದ್ಧರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಆಮೇನ್ ಹಲ್ಲೆಲೂಯಾ. ಕಡೆಯದಾಗಿ ನಾನು ಬಂದಿದ್ದೇನೆ. ಈ ವಾಕ್ಯವನ್ನು ಹೇಳಿ ನಾನು ಮುಗಿಸಲಿಕ್ಕೆ ಆಸೆ ಪಡ್ತೇನೆ. ಎಲ್ಲ ನನ್ನನ್ನು ನೋಡಿ ಸಾಕು, ಬೈಬಲ್ ನೋಡಿದ್ದು ಸಾಕು. ನಾನು ನೋಡಿ, ನಾವು ಭಕ್ತಿಹೀನತೆಯನ್ನು, ಲೋಕದ ಆಸೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡಬೇಕು. ಆಮೇನ್ ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿದೆ ನೋಡಿ ಈ ವಾಕ್ಯ. ಅದಕ್ಕೆ ಹೇಳೋದು, ದೇವ್ರನ್ನ ಸವಿದು ನೋಡಿರಿ ಅಂತ. ಆಮೇಲೆ ನಾವು ಎಲ್ಲವನ್ನ ಟೇಸ್ಟ್ ಮಾಡ್ತೀವಲ್ವಾ? ನೋಡಿ, ಎಲ್ಲ ಪದಾರ್ಥಕ್ಕೂ ಏನು ಹಾಕಬೇಕು? ಉಪ್ಪು ಹಾಕಬೇಕು. ಉಪ್ಪು ಹಾಕ್ತೀವಾ ಎಲ್ಲದಕ್ಕೂ? ಉಪ್ಪು ಜಾಸ್ತಿ ಆದ್ರೇನು ತಿನ್ನೋಕ್ಕಾಗಲ್ಲ. ಆಮೇಲೆ ಉಪ್ಪು ಜಾಸ್ತಿ ಹಾಕ್ಬಿಟ್ರೆ, ಸಾರಲ್ಲೋ ಏನಲ್ಲೋ ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ತಿನ್ನೋಕ್ಕಾಗುತ್ತಾ ಇಲ್ವಾ? ಆಗಲ್ಲ ತಾನೆ? ಯಾಕಾಗಲ್ಲ? ಬಾಯಲ್ಲಿ ಇಡೋಕ್ಕಾಗಲ್ಲ, ಜಾಸ್ತಿ ಆಗ್ಬಿಡ್ತು ಉಪ್ಪು. ಅದೇ ಪ್ರಕಾರ ಉಪ್ಪು ಇಲ್ದಿದ್ರೇನು ತಿನ್ನೋಕ್ಕಾಗಲ್ಲ. ಆಮೇಲೆ ನಮ್ಮ ಜೀವಿತ ಹೇಗಿದೆ ನೋಡಿ, ಉಪ್ಪು ಜಾಸ್ತಿ ಆದ್ರೇನು ತಿನ್ನೋಕ್ಕಾಗಲ್ಲ, ಉಪ್ಪು ಇಲ್ದಿದ್ರೇನು ತಿನ್ನೋಕ್ಕಾಗಲ್ಲ. ಉಪ್ಪಿಲ್ದೇ ಇರೋ ಪದಾರ್ಥನ ಎಲ್ಲ ಹಾಕಕ್ಕೆ ಹೇಳ್ತಾರೆ, ಕಸದ ತೊಟ್ಟಿಗೆ ಹಾಕು ಅಂತಾರೆ. ಆಮೇಲೆ ಹಲ್ಲೆಲೂಯಾ. ಅದೇ ರೀತಿ ಇಲ್ಲಿ ವಾಕ್ಯ ಹೇಳುತ್ತದೆ, ನಾವು ಭಕ್ತಿಹೀನತೆಯನ್ನು, ಲೋಕದ ಆಸೆಗಳನ್ನು ವಿಸರ್ಜಿಸಬೇಕು. ನಮಗೆ ಭಕ್ತಿಹೀನತೆ ಇದೆಯಾ, ಲೋಕದ ಆಸೆಗಳಿದೆಯಾ, ಎಲ್ಲವನ್ನು ಬಿಡಬೇಕು. ಆಮೇಲೆ ಹಲ್ಲೆಲೂಯಾ. ಲೋಕದ ಆಸೆ ಯಾರಲ್ಲೆಲ್ಲ ಇದೆಯೋ ಅವರಲ್ಲಿ ದೇವರು ಇರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅವರಲ್ಲಿ ದೇವರು ಇರೋದಿಲ್ಲ. ಲೋಕದ ಮೋಹಗಳನ್ನು ಬಿಟ್ಟು ಓಡಬೇಕಂತ ವಾಕ್ಯ ಹೇಳುತ್ತದೆ. ಲೋಕದ ಮೋಹಗಳನ್ನು ಬಿಟ್ಟು ಓಡುವವರ ಸಂಗಡನೆ ದೇವರು ಇರೋಕ್ಕೆ ಸಾಧ್ಯ, ಪವಿತ್ರಾತ್ಮನು ಇರೋಕ್ಕೆ ಸಾಧ್ಯ.
ಲೋಕದ ಆಸೆಗಳನ್ನು ಯಾರೆಲ್ಲ ಇಟ್ಕೊಂಡು ಇದ್ದಾರೋ ಅವ್ರ ಹತ್ರ ದೇವ್ರು ಏನು ಮಾಡಲ್ಲ, ಹೋಗಲ್ಲ. ವಾಕ್ಯ ಹೇಳ್ತೈತೆ, ನಿಮ್ಮ ಹೃದಯವೇ ನನ್ನ ಆಲಯ. ಆಮೇಲೆ ಆಲಯದಲ್ಲಿ ಏನು ಮಾಡ್ತಾರಂತೆ, ದೇವರು ತಂಗಿ ವಾಸ ಮಾಡ್ತಾರಂತೆ. ದೇವರೇ ಆಲಯ ಅಂತ ಹೇಳುವಾಗ ಈ ಆಲಯವನ್ನು ನಾವು ಹೆಂಗಿಟ್ಕೋಬೇಕು? ಪರಿಶುದ್ಧವಾಗಿಟ್ಕೋಬೇಕು. ಆತನು ಪರಿಶುದ್ಧ ಉಳ್ಳ ದೇವರು, ನಾನು ಪರಿಶುದ್ಧ ಉಳ್ಳ ದೇವನು. ನೀವು ಹೆಂಗಿರಬೇಕು? ಪರಿಶುದ್ಧರಾಗಿರಬೇಕು ಅಂತ ವಾಕ್ಯ ಹೇಳುತ್ತದೆ. ನಾವು ಪರಿಶುದ್ಧರಾಗಿದ್ದೀವ? ಯಾವಾಗ ನೋಡು ನಮ್ಮನ್ನು ಹೊಲಸು ಮಾಡ್ಕೊಳ್ತೀವಿ. ಬಾಯಲ್ಲಿ ಹೊಲಸು ಮಾಡ್ಕೊತೀವಿ, ಕೈಯಲ್ಲಿ ಹೊಲಸು ಮಾಡ್ಕೊತೀವಿ, ಹೃದಯದಲ್ಲಿ ಹೊಲಸು ಮಾಡ್ಕೊತೀವಿ. ಯಾರ ಮೇಲೆ ಆದರೂ ಕಹಿ ಭಾವನೆ, ಕೋಪ, ಸಿಟ್ಟು, ಮತ್ಕರ, ಭಿನ್ನ ಮತ ಎಲ್ಲವನ್ನು ನಾವು ಇಟ್ಕೊಂಡು ಏನು ಮಾಡ್ತೀವಿ? ಹೋಗಿ ಅವ್ರ ಹತ್ರ ಹೋಗಿ, ಸಿಸ್ಟರ್ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ? ಆದರೆ ಅವ್ರ ಮೇಲೆ ತುಂಬ ಕೋಪ ಇರುತ್ತೆ, ತೋರಿಸ್ಕೊಳಲ್ಲ ಅದನ್ನು. ಆಮೇಲೆ ಕರೆಕ್ಟಾ? ಹಂಗಾದರೆ ಎಲ್ಲರಿಗೂ ಕೋಪ ಇದೆ ನೆನೆಸ್ತೀನಿ. ನೀವು ನೋಡಿದ್ರೆ ಹಿಂಗೆ ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ ನೋಡಿ. ಎಲ್ಲವನ್ನು ತೆಗೆದಾಕಬೇಕು. ಯಾವುದು ಸಾಸಿವೆ ಕಾಳಷ್ಟು ಕೂಡ ಯಾರ ಮೇಲೇನು ಕಹಿ ಭಾವನೆ ನಮಗಿರಬಾರ್ದು. ಆ ಕಹಿ ಭಾವನೆ ನಮ್ಮಲ್ಲಿ ಇರುವುದಾದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಲ್ಲ. ಆಮೇಲೆ ನೀನು ಒಬ್ಬರ ಮೇಲೆ ಎಷ್ಟೇ ಕಹಿ ಭಾವನೆ ಇಟ್ಕೊಂಡ್ರು, ಕಸರೆನ ಇಟ್ಕೊಂಡು, ದ್ವೇಷನ ಇಟ್ಕೊಂಡು ನೀನು ಎಷ್ಟು ಗಂಟೆ ಪ್ರಾರ್ಥನೆ ಮಾಡಿದ್ರೆ ಕೂಡ ಆ ಪ್ರಾರ್ಥನೆನ ಯಾರು ಕೇಳಲ್ಲ? ದೇವರು ಕೇಳಲ್ಲ. ದೇವರು ಇಷ್ಟಪಡೋದಿಲ್ಲ. ಆಮೇನ್, ಹಲ್ಲೆಲೂಯಾ. ಇಲ್ಲಿ ನೋಡಿ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ, ನೋಡಿ ಸ್ವಸ್ಥಚಿತ್ತರಾಗಿರಬೇಕಂತೆ, ನಾವು ಜಾಗ್ರತೆ ಉಳ್ಳವರಾಗಿರಬೇಕು. ಈ ಲೋಕದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ. ಜೀವಿಸುವುದರಿಂದ ನಾವು ಹೆಂಗಿರಬೇಕು? ಜಾಗ್ರತೆ ಉಳ್ಳವರಾಗಿರಬೇಕು. ಕುರಿ ವೇಷಗಳನ್ನು ಹಾಕಿಕೊಂಡು ನಿಮ್ಮನ್ನು ಏನು ಮಾಡ್ತಾರೆ? ಕರ್ಕೊಂಡೋಗ್ಬಿಡ್ತಾರೆ ಎಲ್ಲಾದರೂ. ಆ ಕುರಿ ವೇಷದಿಂದ ನಿಮ್ಮನ್ನು ಬಿಡುಗಡೆ ಮಾಡಬೇಕಾದ್ರೆ, ತಪ್ಪಿಸ್ಕೊಳ್ಬೇಕಾದ್ರೆ ನಮಗೇನು ಬೇಕು? ಜಾಗ್ರತೆ ತುಂಬ ಬಹಳ ಮುಖ್ಯವಾದದ್ದು. ಇಲ್ಲಿ ವಾಕ್ಯ ಹೇಳುತ್ತದೆ ನೋಡಿ, ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿ ಉಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಯಾವುದು ಬೋಧಿಸುತ್ತದೆ? ಸ್ವಸ್ಥಚಿತ್ತರಾಗಿ, ಆಮೇಲೆ ನೀತಿವಂತರಾಗಿಯೂ ಭಕ್ತಿ ಉಳ್ಳವರಾಗಿಯೂ ಬದುಕಬೇಕೆಂದು ಯಾವುದು ಬೋಧಿಸುತ್ತದೆ? ಸತ್ಯವೇದ ಬೋಧಿಸುತ್ತದೆ. ಆಮೇನ್, ಹಲ್ಲೆಲೂಯಾ. ಸತ್ಯವೇದವು ಸ್ಪಷ್ಟವಾಗಿ ನಮಗೆ ಬೋಧಿಸುತ್ತದೆ. ಈ ರೀತಿಯೇ ನೀನು ಬದುಕಬೇಕು, ಈ ರೀತಿಯೇ ನೀನು ಜೀವಿಸಬೇಕು. ಒಬ್ಬರ ಹತ್ರ ಮಾತಾಡುವಾಗ ಈ ರೀತಿಯೇ ಮಾತಾಡಬೇಕು, ಒಬ್ಬರ ಹತ್ರ ಹೋಗುವಾಗ ಈ ರೀತಿಯೇ ನೀನು ಹೋಗಬೇಕು ಅಂತ ಸತ್ಯವೇದವು ನಮಗೆ ಸ್ಪಷ್ಟವಾಗಿ ಬೋಧಿಸುತ್ತದೆ. ಆಮೇನ್, ಹಲ್ಲೆಲೂಯಾ. ಕ್ರಿಸ್ತನ ಪ್ರೀತಿಯನ್ನು ನಾವು ಅರಿತುಕೊಂಡ್ರೆ ಎಲ್ಲವನ್ನು ಮರೆತು ಬಿಡ್ತೀವಿ. 5 ವರ್ಷ ಕೋಪ, 10 ವರ್ಷ ಕೋಪ. 10 ವರ್ಷಕ್ಕೆ ಮುಂಚೆ ಅವನು ಏನು ಮಾಡ್ದ ಗೊತ್ತಾ? ನಾನು ಇನ್ನೂ ಮನಸ್ಸಲ್ಲಿದೆ, ನನಗೆ ಅವನು ಏನೇನು ಮಾಡ್ದ ಹಂಗೆ ನನಗಿದೆ, ನನ್ನ ಮುಂದೆನೇ ಇದೆ ನನಗೆ. ಹಂಗೆ ನೋಡಿ ಇವಾಗ ಕೂಡ ಯೋಚನೆ ಮಾಡಿದ್ರೆ ಅವನು 10 ವರ್ಷಕ್ಕೆ ಮುಂಚೆ ನನಗೇನು ಮೋಸ ಮಾಡಿದ್ನೋ ಅದು ಹಂಗೆ ಮುಂದ್ಗಡೆ ಬರ್ತೈತೆ. ಇದಲ್ಲ ರೀ ಕ್ರೈಸ್ತರ ಜೀವಿತ. ಹೊಸಬರಾಗಿ ನಾವು ಹುಟ್ಟಬೇಕು, ಹೊಸ ಜೀವಿತವನ್ನು ನಾವು ಪಡ್ಕೊಳ್ಬೇಕು, ಹೊಸ ಕಾರ್ಯಗಳನ್ನ ನಾವು ಮಾಡಬೇಕು, ಒಳ್ಳೆ ಕಾರ್ಯಗಳನ್ನ ಮಾಡಬೇಕು. ನನಗೆ ಊಟ ಇದೆಯೋ ಇಲ್ವೋ, ಯಾರಾದರೂ ಬಂದು ಊಟ ಕೇಳಿದ್ರೆ ಕೊಟ್ಬಿಡ್ಬೇಕು. ಅಮ್ಮ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅಂತ. ನಿನ್ನ ಹತ್ರ ಇದೆಯೋ ಇಲ್ವೋ, 10 ರೂಪಾಯಿ ಇದೆಯಾ, ಯಾರಾದರೂ ಕೇಳಿದ್ರೆ 10 ರೂಪಾಯಿನ ಕೊಟ್ಬಿಡಿ. ದೇವ್ರು ನಿನಗೆ 100 ರೂಪಾಯಿ ಕೊಡ್ತಾರೆ. ಒಳ್ಳೆ ಕಾರ್ಯಗಳು, ಸತ್ಕಾರ್ಯಗಳನ್ನು ನಾವು ಮಾಡುವವರಾಗಿರಬೇಕು. ನೋಡಿ, ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ, ದೇವರು ನಮಗೆ ದೀಕ್ಷಾಸ್ಥಾನ ತೆಗೆದ ಮೇಲೆ ವಿಶ್ವಾಸಿ ಅಂತ ಒಂದು ಹೆಸರು, ನಂಬಿಗಸ್ತರು ಅಂತ ಒಂದು ಹೆಸರು, ಎರಡನೇದು ನೀತಿವಂತರೆಂದು ಕೂಡ ಒಂದು ಹೆಸರು ಕೊಟ್ಟಿದ್ದಾರೆ. ಆಮೇಲೆ ಕೊಟ್ಟಿದ್ದಾರಾ? ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೇವಾ? ಅಪ್ಪ ನನಗೆ ದೇವರು ನೀತಿವಂತರಂತ ಹೆಸರು ಕೊಟ್ಟಿದ್ದಾರೆ, ನಾನು ಸರಿಯಾಗಿದ್ದೀನಾ? ನೀತಿವಂತಿಕೆ ಮಾಡ್ತಾ ಇದ್ದೀನಾ? ಸರಿಯಾಗಿ ನೀತಿಯಲ್ಲಿ ನಡೀತಾ ಇದ್ದೀನಾ? ನೀತಿಯಲ್ಲಿದ್ದೀನಾ? ದೇವರಿಗೆ ಇಷ್ಟದ ಪ್ರಕಾರ ನಾನು ನಡೀತಾ ಇದ್ದೀನಾ? ಯಾವತ್ತಾದರೂ ನಾವು ಯೋಚನೆ ಮಾಡಿದ್ದೀವಾ? ಮಾಡಿದ್ರೆ ಮಾಡಿದೆ ಅಂತ ಹೇಳ್ರಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ರಿ. ಸುಮ್ಮನೆ ಹಿಂಗೆ ಇದ್ರೆ ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಡಿ ವಾಕ್ಯ ಹೇಳುತ್ತದೆ, ಭಕ್ತಿ ಉಳ್ಳವರಾಗಿರಬೇಕು. ಎಲ್ಲರೂ ಭಕ್ತಿ ಉಳ್ಳವರಾಗಿರಬೇಕು. ದೇವರ ಮೇಲೆ ಅಪಾರವಾದ ಪ್ರೀತಿಯನ್ನು ಇಡಬೇಕು. ಭಕ್ತಿ ಉಳ್ಳವರಾಗಿ ನಾವು ಇರಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಆತನು
ಆತ್ಮನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ನೋಡಿ, ಎಲ್ಲವನ್ನು ಮನುಷ್ಯರಿಗೋಸ್ಕರ ಎಲ್ಲ ಕಾರ್ಯಗಳನ್ನ ದೇವರು ಮಾಡಿಬಿಟ್ರು. ಆಮೇಲೆ ಇನ್ನು ಮೇಲೆ ಮಾಡೋದಕ್ಕೆ ಯಾವುದೂ ಇಲ್ಲ, ಆದರೆ ನಾವೇ ಮಾಡ್ತಾ ಇದ್ದೀವಿ ಅವ್ರಿಗೆ. ಕರೆಕ್ಟಾ? ಯೇಸು ಸ್ವಾಮಿ ಇಲ್ಲಿ ವಾಕ್ಯ ಹೇಳ್ತೈತೆ ನೋಡಿ, ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತಾನಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಆಮೇನ್, ಹಲ್ಲೆಲೂಯಾ. ನಮ್ಮನ್ನು ಬಿಡಿಸುವುದಕ್ಕೂ, ನಮ್ಮನ್ನು ಬೋಧಿಸುವುದಕ್ಕೂ, ನಮ್ಮನ್ನು ಶುದ್ಧ ಮಾಡುವುದಕ್ಕೂ, ನಮ್ಮನ್ನು ಬೇರ್ಪಡಿಸುವುದಕ್ಕೂ ಆತನು ತನ್ನನ್ನು ಒಪ್ಪಿಸಿಕೊಟ್ರಂತೆ. ಯೇಸು ಸ್ವಾಮಿ ತನ್ನನ್ನೇ ಒಪ್ಪಿಸಿಕೊಟ್ರು. ಆಮೇನ್, ಹಲ್ಲೆಲೂಯಾ. ಹಂಗಾದರೆ ಯೇಸು ಸ್ವಾಮಿ ಎಲ್ಲರ ಮೇಲೆ, ಈ ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿರಬಹುದಂತ ಲೆಕ್ಕ ಮಾಡೋಕ್ಕಾಗುತ್ತಾ? ಲೆಕ್ಕ ಮಾಡೋಕ್ಕಾಗೋದೇ ಇಲ್ಲ. ನೀವು ಎಲ್ಲವನ್ನೂ ಲೆಕ್ಕ ಮಾಡ್ಬೋದು, ಯೇಸು ಸ್ವಾಮಿಯ ಪ್ರೀತಿಯನ್ನು ಲೆಕ್ಕ ಮಾಡೋಕ್ಕಾಗಲ್ಲ ರೀ. ಯೇಸು ಸ್ವಾಮಿ ಹೆಂಗೆ ನಮ್ಮ ಒಬ್ಬೊಬ್ಬರನ್ನು ಪ್ರೀತಿಸ್ತಾರೋ ನೀವು ಎನ್ಸ್ಕೋಬೋದು. ಅಯ್ಯೋ ನಾನು ಪಾಪಿ, ನಾನು ಈ ತಪ್ಪು ಮಾಡಿಬಿಟ್ಟೆ, ನಾನು ಹೆಂಗೆ ಅವ್ರ ಹತ್ರ ಹೋಗೋದು? ಬಂದು ನಿನಗೆ ಕ್ಷಮಾಪಣೆ ಕೇಳಿ ಹೋಯ್ತಿಯಲ್ಲ, ಅದೇ ದೇವರು ಇಷ್ಟಪಡುವಂಥದ್ದು. ಆ ವಿಭಚಾರ ಸ್ತ್ರೀಯನ್ನು ದೇವರು ನೋಡ್ತಾರೆ. ಎಲ್ಲರೂ ಕಲ್ಲೆತ್ಕೊಂಡು ನಿಂತಿದ್ದಾರೆ ಹೊಡೆದು ಸಾಯಿಸ್ಬೇಕಂತ. ಎಲ್ಲರೂ ಕಲ್ಲೆತ್ಕೊಂಡು ರೆಡಿಯಾಗಿ ನಿಂತವ್ರೆ ಹೊಡೆದು ಸಾಯಿಸ್ಬೇಕಂತ. ಆಗ ಯೇಸು ಸ್ವಾಮಿ ಕೆಳಗಡೆ ನೆಲದಲ್ಲಿ ಬರೀತಾರೆ. ಏನು ಬರೀತಾರೆ ಹೇಳಿ? ಯಾವನು ನೀವ್ಯಾರು ಪಾಪ ಮಾಡಲಿಲ್ಲೋ ಮೊದಲು ಕಲ್ಲನ್ನ ಅವರ ಮೇಲೆ ಎಸಿರಿ ಅಂತ. ಅಲ್ಲಿ ಒಬ್ಬರಾದ್ರೂ ನಿಂತ್ರ? ಎಲ್ಲರೂ ಪಾಪ ಮಾಡಿದರು, ಒಬ್ಬರು ನಿಲ್ಲಿಲ್ಲ. ಯೋಗ್ಯರು ಒಬ್ಬರು ಇರಲಿಲ್ಲ, ಎಲ್ಲ ಅಯೋಗ್ಯರಾಗಿದ್ದರು. ಆಮೇಲೆ ಹಲ್ಲೆಲೂಯಾ. ಎಲ್ಲರೂ ಏನು ಮಾಡಿಬಿಟ್ರು? ಕಲ್ಲು ಎಸೆದು ಕಲ್ಲನ್ನ ಕೆಳಗಡೆ ಹಾಕ್ಬಿಟ್ರು, ಎಲ್ಲ ಹೋಗ್ಬಿಟ್ರು. ಯೇಸು ಸ್ವಾಮಿ ಬೊಗ್ಗಿ ನೋಡ್ತಾರೆ, ಒಬ್ಬರು ಇಲ್ಲ. ಆ ಸ್ತ್ರೀ ಮಾತ್ರ ನಿಂತಿದ್ದಾಳೆ. ಅವಾಗ ಆ ಸ್ತ್ರೀಗೆ ಹೇಳ್ತಾರೆ, ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿತು, ಇನ್ನು ಮೇಲೆ ಏನು ಮಾಡಬೇಡ, ಪಾಪ ಮಾಡಬೇಡ. ಆಮೇನ್, ಹಲ್ಲೆಲೂಯಾ. ದೇವರು ನಮ್ಮೆಲ್ಲರ ಪಾಪವನ್ನು ಕ್ಷಮಿಸಿಬಿಟ್ಟಿದ್ದಾರೆ ಪ್ರಿಯರೇ. ಅದು ಎಷ್ಟು ಘೋರ ಪಾಪಿಗಳಾಗಿದ್ದರೂ ಯೇಸು ಸ್ವಾಮಿ ಅವರ ಪಾಪಗಳನ್ನು ಕ್ಷಮಿಸುತ್ತಾರೆ. ದೂರ ತಳ್ಳೋದೇ ಇಲ್ಲ, ಅವ್ರನ್ನ ನಿರಾಶೆ ಮಾಡೋದೇ ಇಲ್ಲ. ಅಯ್ಯೋ ನೀನು ಪಾಪಿ, ನನ್ನ ಹತ್ರ ಬರಬೇಡ ಅಂತ ಹೇಳಲ್ಲ ಯೇಸು ಸ್ವಾಮಿ. ಎಲ್ಲರನ್ನ ಪ್ರೀತಿಸ್ತಾರೆ. ಯಾವಾಗ ಗೊತ್ತಾ? ನಮ್ಮ ಪಾಪಗಳನ್ನು ಅರಿಕೆ ಮಾಡಿ, ಅಪ್ಪ ನಾನು ತಪ್ಪು ಮಾಡಿಬಿಟ್ಟೆ, ನಾನು ಈ ಬಾಯಲ್ಲಿ ನಾನು ಅನೇಕರನ್ನ ಬೈದಿದ್ದೇನೆ, ಅನೇಕರ ಮನಸ್ಸನ್ನು ನೋಯಿಸಿದ್ದೇನೆ, ನಾನು ಮರ್ಯಾದೆ ಕೊಡ್ದಿರ ಹೋಗಿದ್ದೇನೆ, ನಾನು ಸರಿಯಾಗಿ ನಿನ್ನ ವಾಕ್ಯದಲ್ಲಿ ನಾನು ಬೆಳೆದಿಲ್ಲ, ನಾನು ಜೀವನ ಮಾಡಲಿಲ್ಲ, ನಾನು ಸರಿಯಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ನಾನು ಸರಿಯಾಗಿ ಸತ್ಯವೇದವನ್ನು ಓದ್ತಾ ಇಲ್ಲ, ನಾನು ಸರಿಯಾಗಿ ನಿನ್ನಲ್ಲಿ ಸರಿಯಾಗಿ ಇಜ್ಜೋಳಾಗಿಲ್ಲ, ನಿನ್ನ ಸಂಬಂಧವನ್ನು ನಾನು ಕಳ್ಕೊಂಡಿದ್ದೇನೆ. ಇವತ್ತು ಆ ರೀತಿ ಮಾಡೋರೆಲ್ಲ ಯಾರು ಗೊತ್ತಾ? ಯೇಸು ಸ್ವಾಮಿಯಿಂದ ದೂರ ಹೋಗಿರೋರು ಮಾತ್ರನೇ ಮಾಡೋಕ್ಕೆ ಸಾಧ್ಯ. ಯೇಸು ಸ್ವಾಮಿಯ ಹತ್ರ ಇರೋರು ಯಾರು ಮಾಡೋಕ್ಕೆ ಅದು ಅಸಾಧ್ಯವಾದ ಕಾರ್ಯ. ಆಮೇನ್, ಹಲ್ಲೆಲೂಯಾ. ದೇವರ ಪ್ರೀತಿಯಲ್ಲಿ ನಡೆಯೋಣ. ನಾವು ನೋಡಿ, ಹೊಸ ಜೀವಿತಕ್ಕೆ ತಕ್ಕಂತೆ ನಡೆಯಬೇಕು, ನಂಬಿಕೆಯಲ್ಲಿ ನಾವು ಜೀವಿಸಬೇಕು, ಆತ್ಮದಿಂದ ನಡೆಸಲ್ಪಡಬೇಕು, ಒಳ್ಳೆಯ ಕಾರ್ಯಗಳನ್ನು ನಾವು ಮಾಡುವವರಾಗಿರಬೇಕು, ಕರ್ತನಿಗೆ ಯೋಗ್ಯರಾಗಿ ನಾವು ನಡೆಯಬೇಕು, ಪ್ರೀತಿಯಲ್ಲಿ ಬೆಳೆಯಬೇಕು, ಆಮೇಲೆ ಜ್ಞಾನದಲ್ಲಿ ನಾವು ಬೆಳೆಯಬೇಕು, ಸಮಾಧಾನವನ್ನು ನಾವೇನು ಮಾಡಬೇಕಂತೆ? ಇಟ್ಕೊಳ್ಬೇಕು, ಸಂಪಾದನೆ ಮಾಡಿ ಇಟ್ಕೋಬೇಕು. ಸಮಾಧಾನವನ್ನು ಕಳೆದುಕೊಂಡ್ರೆ ತಿರುಗಿ ಆ ಸಮಾಧಾನ ಸಿಕ್ಕಲ್ಲ. ನೋಡಿ, ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗೋದು ಸಹಜವಾದ ಒಂದು ವಿಷಯ. ಯಾರಾದರೂ ಒಬ್ಬರು ಬಿಟ್ಕೊಡ್ಬೇಕು. ನೀನಾ ನಾನಾ ಅಂತ ಹೇಳಿದ್ರೆ ಅದು ಸಾಯಂಕಾಲವರೆಗೂ ಜಗಳ ಆಗ್ತಾನೇ ಇರುತ್ತೆ. ಆಮೇಲೆ ನಿಮ್ಮ ಗಮನ ಎಲ್ಲ ಎಲ್ಲೋ ಹೋಗ್ಬಿಡ್ತು ಅಂತ ನೆನೆಸ್ತೀನಿ. ಹಲ್ಲೆಲೂಯಾ. ಏನು ಮಾಡಬೇಕು? ಯಾರಾದರೂ ಒಬ್ಬರು ಬಿಟ್ಕೊಳ್ಳೇಬೇಕು. ನಾನು ತಪ್ಪೇ ಮಾಡಲಿಲ್ಲ, ನಾನು ಯಾಕೆ ಬಯಸ್ಕೋಬೇಕು ಅಂತ ಹೇಳಿದ್ರೆ ಇನ್ನೂ ಜಗಳ ಜಾಸ್ತಿನೇ ಆಗುತ್ತೆ. ಆಮೇಲೆ ಯಾರಾದರೂ ಒಬ್ಬರು ಬಿಟ್ಕೊಟ್ರೇ ಆ ಕುಟುಂಬ ಸಂತೋಷದ ಕುಟುಂಬವಾಗಿ ಜೀವಿಸುವುದಕ್ಕೆ ಸಾಧ್ಯ. ಭಯ ಪಡೋದು ಬೇಡ, ಧೈರ್ಯವಾಗಿರೋಣ. ದೇವರು ಸರ್ವಶಕ್ತನಾದ ದೇವರು. ಈ ಕಾರ್ಯಗಳನ್ನು ನೋಡಿ, ಕ್ರೈಸ್ತನು ನಡೆದುಕೊಳ್ಳುವಂಥ ರೀತಿಯ ಬಗ್ಗೆ ನಾನು ಮಾತನಾಡಿದ್ದೇನೆ. ವಾಕ್ಯವು ಎಷ್ಟು ಜನರಿಗೆ ಪ್ರಯೋಜನವಾಗಿತ್ತಂತ ನನಗೆ ಗೊತ್ತಿಲ್ಲ. ಮನೇಲಿ ಹೋಗಿ ಓದಿ ಸರಿಪಡಿಸ್ಕೊಳ್ಳೋಣ. ನಮ್ಮನ್ನು ದೇವರಿಗೋಸ್ಕರ ನಾವು ಜೀವಿಸೋಣ. ಫಲ ಕೊಡುವಂಥವರಾಗಿ ಆತನಿಗೆ ನಾವೇನು ಮಾಡೋಣ? ಬೆಳೆಯೋಣ. ದೇವರಿಗೆ ಸಾಕ್ಷಿ ಉಳ್ಳವರಾಗಿ ನಾವು ಜೀವಿಸೋಣ. ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಕಣ್ಗಳನ್ನು ಮುಚ್ಚಿ, ಏಸಪ್ಪ
ದೇವರೇ, ನೀನು ಕೊಟ್ಟಂಥ ವಾಕ್ಯಕ್ಕೋಸ್ಕರ ಸ್ತೋತ್ರ ದೇವರೇ. ಹಲ್ಲೆಲೂಯಾ, ನಿನಗೆ ಸ್ತೋತ್ರ. ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ನಾವು ಇರಬೇಕು ಸ್ವಾಮಿ. ಅಪ್ಪ, ನಿನಗೆ ಸ್ತೋತ್ರ ರಾಜ. ಒಂದು ಹೊಸ ಜೀವಿತವನ್ನು ದೇವರೇ, ಜೀವಿತಕ್ಕೆ ತಕ್ಕಂತೆ ನಾವು ಬೆಳೆಯಬೇಕು ಸ್ವಾಮಿ. ಹಳೆಯ ಕಾರ್ಯಗಳೆಲ್ಲ ನಮ್ಮಿಂದ ಹೋಗಬೇಕು ಸ್ವಾಮಿ. ನಾನು ಒಂದು ಹೊಸ ಮನುಷ್ಯನಾಗಿ ನಿನ್ನ ಕರದಲ್ಲಿ ನಾನು ಬೆಳೆಯಬೇಕು. ನಿನ್ನ ಕರದಲ್ಲಿ ನಾನು ಬೆಳೆಯಬೇಕು ಸ್ವಾಮಿ. ನಿನ್ನ ಕರದಲ್ಲಿ ನಾನು ಬೆಳೆಯಬೇಕು. ಒಂದು ಪರಿಶುದ್ಧ ಜೀವಿತವನ್ನು ನಾನು ಜೀವಿಸಬೇಕು ದೇವರೇ. ಅಪ್ಪ, ಯಾರು ಏನೇ ಅಂದ್ರೇನು ಸರಿ ದೇವರೇ, ನಾನು ನಿನ್ನನ್ನು ಆತುಕೊಂಡಿದ್ದೇನೆ, ನಿನ್ನ ಮಗಳಾಗಿದ್ದೇನೆ, ನಿನ್ನ ಮಗನಾಗಿದ್ದೇನೆ ಸ್ವಾಮಿ. ಅಪ್ಪ, ನಿರಾಕರಿಸುವವರು ನನ್ನನ್ನು ನಿರಾಕರಿಸಲಿ ದೇವರೇ. ಅಪ್ಪ, ನಾನು ನಿನ್ನನ್ನು ಆತುಕೊಂಡಿದ್ದೇನೆ ಅಂತ ಹೇಳಿ ಎಲ್ಲರೂ ದೇವರಿಗೆ ಒಪ್ಪಿಸಿಕೊಡಿ. ಹಲ್ಲೆಲೂಯಾ, ಸ್ತೋತ್ರ ದೇವರೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನೀನು ಉನ್ನತನು, ಮಹೋನ್ನತನು, ಸರ್ವಶಕ್ತನು, ಸೇನೆಗಳ ಕರ್ತನಾಗಿದೆಯಾ ಸ್ವಾಮಿ. ಅಪ್ಪ, ನಿನ್ನ ಕೃಪೆ ರಾಜ ಹೆಚ್ಚಾದದ್ದು ಸ್ವಾಮಿ. ಅಪ್ಪ, ವಾಕ್ಯವನ್ನು ಕೇಳಿದಂಥ ಎಲ್ಲ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಅದನ್ನು ಗ್ರಹಿಸುವಂತೆ ದೇವರೇ, ಅದನ್ನು ಕಾರ್ಯರೂಪಕ್ಕೆ ತರುವಂತೆ ಸ್ವಾಮಿ. ನಾವು ಕಡೇ ಕಾಲದಲ್ಲಿ ಜೀವಿಸುತ್ತಾ ಇದ್ದೇವೆ ಅಪ್ಪ. ನಮ್ಮ ಜೀವನ ಒಂದೇ ಜೀವನ ದೇವರೇ. ಈ ಜೀವನ ಯೇಸುಗೋಸ್ಕರ ನಾವು ಬಾಳುವಂತೆ ಸಹಾಯ ಮಾಡು ಸ್ವಾಮಿ. ಹೌದು ರಾಜ, ಮೊದಲು ನಿನ್ನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನಾವು ತವಕಪಡುವಂತೆ ಸಹಾಯ ಮಾಡು ದೇವರೇ. ಕರ್ತನ ಹಸ್ತ ಒಬ್ಬೊಬ್ಬರ ಮೇಲೆ ಇರಲಿ ದೇವರೇ. ಸಮಾಧಾನದಿಂದ ಒಬ್ಬೊಬ್ಬರನ್ನು ನಡೆಸು ಸ್ವಾಮಿ. ಎಷ್ಟೋ ಕಷ್ಟಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ಬಂದಿರಬಹುದು ಸ್ವಾಮಿ. ಅವರನ್ನೆಲ್ಲ ನೀನು ಬಲಪಡಿಸು, ವಾಕ್ಯದಿಂದ ಅವರನ್ನು ದೃಢಪಡಿಸು ದೇವರೇ. ಆಶೀರ್ವದಿಸಪ್ಪ, ಬಲಪಡಿಸು, ಕಾಯ್ದು ಕಾಪಾಡಿಕೊಳ್ಳು. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯಾದ ದೇವರೇ, ಆಮೇನ್.